ಎಲ್ಲರಿಗೂ ನಮಸ್ಕಾರ. ಅಮೇಚೂರ್ ಅಸ್ಟ್ರಾನಮರ್ಸ್ ಕ್ಲಬ್ ಅಥವಾ ಹವ್ಯಾಸಿ ಖಗೋಳಾಭ್ಯಾಸಿಗಳ ಸಂಘ, ಶ್ರೀ ಮಹಾವೀರ ಕಾಲೇಜು, ಮೂಡುಬಿದ್ರೆ ಇದರ ಪರವಾಗಿ ನಿಮ್ಮೆಲ್ಲರನ್ನು ಈ ಸ್ಟಾರ್ ಗೇಜಿಂಗ್ ಪ್ರೋಗ್ರಾಮ್ ಅಥವಾ ಆಕಾಶ ವೀಕ್ಷಣಾ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ನಾನು ಈ ಅಮೇಚೂರ್ ಅಸ್ಟ್ರಾನಮರ್ಸ್ ಕ್ಲಬ್ಬಿನ ಸಂಚಾಲಕನಾದ ರಮೇಶ್ ಭಟ್ ಮಾತಾಡ್ತಾ ಇದ್ದೇನೆ. ಈಗ ನೀವು ಕೆಲವರು ನಕ್ಷತ್ರ ನೋಡಲಿಕ್ಕಾಗಿ ಮನೆಯಿಂದ ಹೊರಗೆ ಬಂದಿರಬಹುದು. ಯಾರು ಮನೆಯ ಒಳಗಿದ್ದೀರಾ, ನಿಮ್ಮ ಮನೆಯ ಹತ್ತಿರ ನಕ್ಷತ್ರ ನೋಡಲಿಕ್ಕೆ ಅವಕಾಶ ಇದ್ದರೆ ನಿಮ್ಮ ಮನೆಯ ಟೆರೇಸ್ ಅಥವಾ ಹತ್ತಿರದಲ್ಲಿ ಓಪನ್ ಗ್ರೌಂಡ್ ಯಾವುದಾದ್ರೂ ಇದ್ದರೆ ನಕ್ಷತ್ರ ನೋಡಲಿಕ್ಕೆ ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ತಗೊಂಡು ಹೋಗಬಹುದು. ಲ್ಯಾಪ್ಟಾಪ್ನಲ್ಲಿ ನಾವು ಸ್ಟೆಲ್ಲೇರಿಯಂ ಆ್ಯಪ್ ಯೂಸ್ ಮಾಡಿ ನಿಮಗೆ ಮ್ಯಾಪ್ ತೋರಿಸ್ತೇವೆ. ಅದರ ಪ್ರಕಾರ ನೀವು ಆಕಾಶ ನೋಡಿದರೆ ನಿಮಗೆ ನಕ್ಷತ್ರಗಳನ್ನು, ಗ್ರಹಗಳನ್ನು, ರಾಶಿಗಳನ್ನು ಗುರುತಿಸಲಿಕ್ಕೆ ಆಗ್ತದೆ. ಯಾರಿಗೆ ಹೊರಗೆ ಹೋಗಲಿಕ್ಕೆ ಅವಕಾಶ ಇಲ್ವೋ ಅವರು ಮನೆಯ ಒಳಗಿಂದಲೇ ಸ್ಕ್ರೀನ್ನಲ್ಲಿ ನಕ್ಷತ್ರಗಳನ್ನು ನೋಡಬಹುದು. ಹೊರಗೆ ಹೋದರೆ ನಿಮಗೆ ಇದರ ಸಂಪೂರ್ಣ ಪ್ರಯೋಜನ ಪಡೀಲಿಕ್ಕೆ ಆಗ್ತದೆ. ಈಗ ಯಾರು ಹೊರಗೆ ಇದ್ದೀರಾ, ಆಕಾಶ ನೋಡ್ತಾ ಇದ್ದೀರಾ, ದಯವಿಟ್ಟು ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿ, ಪಶ್ಚಿಮ ದಿಕ್ಕು ಅಂದರೆ ವೆಸ್ಟ್ ಮುಖ ಮಾಡಿ. ಹಾಗೆ ಮುಖ ಮಾಡಿದರೆ ಈಗ ನಮ್ಮ ಸ್ಕ್ರೀನ್ನಲ್ಲಿ ಏನು ಕಾಣ್ತಾ ಇದೆ ಅದನ್ನೇ ಆಕಾಶದಲ್ಲಿ ನೋಡಬಹುದು. ಅಂದರೆ ಅಲ್ಲಿ ಒಂದು ಬ್ರೈಟ್ ಆಬ್ಜೆಕ್ಟ್ ಕಾಣಿಸ್ತದೆ ಪಶ್ಚಿಮ ದಿಕ್ಕಿನಲ್ಲಿ, ವೆಸ್ಟ್ನಲ್ಲಿ. ಅಂದರೆ ಒಂದು ದೊಡ್ಡ ನಕ್ಷತ್ರದ ಹಾಗೆ ಕಾಣಿಸ್ತದೆ, ಆದರೆ ಮಿನುಗುವುದಿಲ್ಲ. ಅದು ಶನಿಗ್ರಹ ಅಥವಾ ಸ್ಯಾಟರ್ನ್. ಅದರ ಪಕ್ಕದಲ್ಲಿ ಬಲಬದಿಯಲ್ಲಿ ನೋಡಿದರೆ ದೊಡ್ಡದಾದ ಒಂದು ಚೌಕ ಕಾಣಿಸ್ತದೆ, 4 ನಕ್ಷತ್ರಗಳಿಂದ ಮಾಡಿದಂಥ ಚೌಕ. ಇಲ್ಲಿ ಕಾಣ್ತಾ ಇರುವುದು ಶನಿ, ಅದರ ಬಲಗಡೆ 4 ನಕ್ಷತ್ರಗಳಿಂದ ಮಾಡಿದಂಥ ಚೌಕ ನಾನೀಗ ಕರ್ಸರ್ನಲ್ಲಿ ತೋರಿಸ್ತಾ ಇದ್ದೇನೆ. ಈ ಚೌಕಕ್ಕೆ ಕನ್ನಡದಲ್ಲಿ ಮಹಾಚೌಕ ಅಥವಾ ನಕುಲ ಚೌಕ ಅಂತ ಹೇಳ್ತಾರೆ. ಇಂಗ್ಲೀಷ್ನಲ್ಲಿ ಗ್ರೇಟ್ ಸ್ಕ್ವೇರ್ ಅಥವಾ ಪೆಗಾಸಸ್ ಸ್ಕ್ವೇರ್ ಅಂತ ಹೇಳ್ತಾರೆ. ಇದರಲ್ಲಿ ಕೆಳಗಿನ 2 ನಕ್ಷತ್ರಗಳು ಪೂರ್ವಭಾದ್ರ, ಮೇಲಿನ 2 ನಕ್ಷತ್ರಗಳು ಉತ್ತರಾಭಾದ್ರ. ಇದರ ಎಡಗಡೆಗೆ ಕಾಣ್ತಾ ಇರುವುದು ಶನಿಗ್ರಹ. ಶನಿಗ್ರಹ ನಿಮಗೆ ಆಕಾಶದಲ್ಲಿ ನೋಡುವವರಿಗೆ ಬ್ರೈಟಾಗಿ ಈಗ ಕಾಣಿಸ್ತಾ ಇರಬಹುದು. ಅದರಲ್ಲಿ ಬೇರೆ ನಕ್ಷತ್ರಕ್ಕೂ ಅದಕ್ಕೂ ವ್ಯತ್ಯಾಸ ಗುರುತಿಸಬಹುದು. ನಕ್ಷತ್ರಗಳು ಮಿನುಗುತ್ತವೆ, ಆದರೆ ಇದು ದೊಡ್ಡದಾಗಿ ಕಂಡರೂ ಕೂಡ, ದೊಡ್ಡ ನಕ್ಷತ್ರದಾಗೆ ಕಂಡರೂ ಕೂಡ ಮಿನುಗುವುದಿಲ್ಲ. ಇದು ಗ್ರಹ, ಶನಿ ಗ್ರಹ ಅಥವಾ ಸ್ಯಾಟರ್ನ್, ಪ್ಲ್ಯಾನೆಟ್ ಸ್ಯಾಟರ್ನ್. ಇದು ನಿಜವಾಗಿ ಹೇಗೆ ಇದೆ ಅನ್ನುವುದನ್ನು ಈಗ ಝೂಮ್ ಮಾಡಿ ನಿಮಗೆ ತೋರಿಸ್ತೇನೆ. ನಮ್ಮ ಟೆಲಿಸ್ಕೋಪ್ನಲ್ಲಿ ನೋಡಿದರೆ ಶನಿಗ್ರಹ ಈ ಥರ ಕಾಣಿಸ್ತದೆ. ಇನ್ನೂ ಹತ್ತಿರ ಹೋಗಿ ನೋಡಿದರೆ ಹೀಗೆ ಉಂಗುರಗಳಿಂದ ಕಂಗೊಳಿಸುವಂಥ ಸುಂದರ ಗ್ರಹ ಶನಿಗ್ರಹ ಅಥವಾ ಸ್ಯಾಟರ್ನ್. ಆದರೆ ಈಗ ಬರಿಗಣ್ಣಿನಲ್ಲಿ ಆಕಾಶ ನೋಡುವವರಿಗೆ ಗೊತ್ತಾಗ್ತದೆ, ಬರಿಗಣ್ಣಿಗೆ ಉಂಗುರ ಕಾಣಿಸುವುದಿಲ್ಲ. ಬರಿಗಣ್ಣಿಗೆ ಒಂದು ದೊಡ್ಡ ನಕ್ಷತ್ರದ ಹಾಗೆ ಮಾತ್ರ ಕಾಣಿಸ್ತದೆ ಶನಿಗ್ರಹ. ಇಲ್ಲಿ ಶನಿಗ್ರಹದ ಜತೆಗೆ ಬೇರೆ ಕೆಲವು ಚುಕ್ಕೆಗಳು ಕಾಣಿಸ್ತಾ ಇವೆ, ಅದು ಶನಿಗ್ರಹದ ಉಪಗ್ರಹಗಳು. ಈಗ ಕೆಲವು ಉಪಗ್ರಹಗಳು ಈಗ ಶನಿಗ್ರಹದಲ್ಲಿ ಕಾಣಿಸ್ತಾ ಇವೆ. ಇನ್ನು ಆಕಾಶದಲ್ಲಿ ನಮಗೆ ಕಾಣುವುದು ಇದು ಒಂದು ಚುಕ್ಕೆಯಾಗಿ ಮಾತ್ರ. ಈಗ ಇದರ ಬದಿಯಲ್ಲಿ ಪೆಗಾಸಸ್ ಸ್ಕ್ವೇರ್ ಅಥವಾ ನಕುಲ ಚೌಕ ತೋರಿಸಿದೆ ನಾನು. ಇದರಲ್ಲಿ ಪೂರ್ವಭಾದ್ರ ಕೆಳಗಿನ ಭಾಗ, ಮೇಲಿನ ಭಾಗ ಉತ್ತರಾಭಾದ್ರ ಅಂತ ಕೂಡ ಹೇಳಿದೆ. ಈಗ ಇದರಿಂದ ಈ ಶನಿಗ್ರಹ ಅಥವಾ ಸ್ಯಾಟರ್ನ್ ಈಗ ಇರುವುದು ಮಕರ ರಾಶಿಯಲ್ಲಿ ಅಲ್ಲ, ಈಗ ಇರುವುದು ಮೀನ ರಾಶಿಯಲ್ಲಿ. ಈಗ ಎಲ್ಲಕ್ಕಿಂತ ಕೆಳಗೆ ಇಲ್ಲಿ ಮಕರ ರಾಶಿ ಇದೆ. ಮಕರ ರಾಶಿ ಈಗ ಕಾಣುವುದಿಲ್ಲ, ಯಾಕಂತ ಹೇಳಿದರೆ ಸೂರ್ಯ ಈಗ ಮಕರ ರಾಶಿಯಲ್ಲಿರುವುದು. ಮೊನ್ನೆ ಮಕರ ಸಂಕ್ರಾಂತಿ ಆಯಿತು, ಸೂರ್ಯ ಈಗ ಮಕರ ರಾಶಿಯಲ್ಲಿರುವುದು. ಆದ್ದರಿಂದ ಮಕರ ರಾಶಿ ಸೂರ್ಯನ ಜೊತೆಗೆ ಅಸ್ತಮಿಸ್ತದೆ. ಅದರ ನಂತರದ್ದು ಕುಂಭ ರಾಶಿ ಈ ಜಾಗದಲ್ಲಿ ಇದೆ. ಇಲ್ಲಿಂದ ಮೇಲೆ ಈಗ ಶನಿಗ್ರಹ ಇರುವಂಥ ರಾಶಿ ಮೀನರಾಶಿ. ಈ ಮೀನರಾಶಿಯನ್ನು ಗುರುತಿಸಬೇಕಾದ್ರೆ ನಾವು ಸ್ವಲ್ಪ ಮೇಲೆ ನೋಡಬೇಕು. ಈ ಪೆಗಾಸಸ್ ಸ್ಕ್ವೇರ್ನಿಂದ ಮೇಲೆ ನೋಡಿದರೆ ಇಲ್ಲಿ ಕೆಲವು ನಕ್ಷತ್ರಗಳನ್ನು ಸೇರಿಸಿ, ಚಿಕ್ಕ ಚಿಕ್ಕ ನಕ್ಷತ್ರಗಳನ್ನು ಸೇರಿಸಿ ಒಂದು ಮೀನಿನ ಆಕಾರ ಕಲ್ಪಿಸಬಹುದು.
ಈಗ ನೀವು ನಿಂತಿರುವ ಜಾಗದಲ್ಲಿ ಸರಿಯಾಗಿ ಕತ್ತಲೆ ಇದ್ದರೆ ಮಾತ್ರ ಇದನ್ನು ನೋಡಲಿಕ್ಕಾಗ್ತದೆ. ಬೇರೆ ಲೈಟ್ ಏನಾದರೂ ಇದ್ದರೆ ನೋಡಲಿಕ್ಕೆ ಕಷ್ಟ. ಕತ್ತಲೆಯ ಜಾಗದಲ್ಲಿ ಇರೋರು ಒಂದು ಮೀನಿನ ಆಕಾರಲ್ಲಿ ಗುರುತಿಸ್ಬೋದು. ಹೆಚ್ಚು ಸೂಕ್ಷ್ಮವಾಗಿ ನೋಡಿದರೆ 2 ಮೀನುಗಳಲ್ಲಿ ಕಾಣ್ತವೆ, ಆದರೆ ಒಂದು ಮೀನು ಕತ್ತಲೆ ಇದ್ದರೆ ಸುಲಭದಲ್ಲಿ ಗುರುತಿಸ್ಬೋದು. ಇದು ಮೀನರಾಶಿ. ಮೀನರಾಶಿ 30 ಡಿಗ್ರಿಯವರೆಗೆ ವ್ಯಾಪಿಸ್ತದೆ. ಈ ಶನಿಗ್ರಹ ಕೂಡ ಇರುವ ಜಾಗ ಮೀನರಾಶಿ. ಇಲ್ಲಿಂದ ಮೇಲೆ 30 ಡಿಗ್ರಿಯವರೆಗೆ ಅದು ವ್ಯಾಪಿಸಿದೆ. 18 ಡಿಗ್ರಿ ಅಗಲ, 30 ಡಿಗ್ರಿ ಉದ್ದದ ರಾಶಿ. ಈಗ ಮೀನರಾಶಿಯನ್ನು ನೋಡಿದ ಹಾಗೆ ಆಯಿತು, ಮೀನರಾಶಿಯಲ್ಲಿ ಶನಿಗ್ರಹವನ್ನು ನೋಡಿದ ಹಾಗೆ ಆಯಿತು. ಈಗ ಈ ಖಗೋಳದಲ್ಲಿ ಒಟ್ಟು 88 ನಕ್ಷತ್ರ ಪುಂಜಗಳಿವೆ. ಅದರಲ್ಲಿ 12 ರಾಶಿ ಚಕ್ರದ ರಾಶಿಗಳು. ನಕ್ಷತ್ರ ಪುಂಜಗಳಿಗೆ ಇಂಗ್ಲೀಷ್ನಲ್ಲಿ ಕಾನ್ಸ್ಟಿಲೇಷನ್ಸ್ ಅಂತ ಹೇಳ್ತಾರೆ. 88 ಕಾನ್ಸ್ಟಿಲೇಷನ್ಸ್. ಅದರಲ್ಲಿ ಒಂದು ಕಾನ್ಸ್ಟಿಲೇಷನ್, ಇದು ಪೆಗಾಸಸ್ ಸ್ಕ್ವೇರ್ ಅಂತ ನಾನು ತೋರಿಸಿದ್ದು ಒಂದು ಕಾನ್ಸ್ಟಿಲೇಷನ್. ಹಾಗೆ ಅದರ ಪಕ್ಕದಲ್ಲಿ ಪೆಗಾಸಸ್ ಅನ್ನೋದು ಒಂದು ಕಾನ್ಸ್ಟಿಲೇಷನ್. ಅದರ ಪಕ್ಕದಲ್ಲಿ ಈಗ ಇನ್ನೊಂದು ಕಾನ್ಸ್ಟಿಲೇಷನ್ ನಾನು ತೋರಿಸ್ತೇನೆ. ಈಗ ಆಕಾಶ ನೋಡುವವರು ಅಲ್ಲಿಯೇ ಪೆಗಾಸಸ್ ಸ್ಕ್ವೇರ್ನಿಂದ ಸ್ವಲ್ಪ ಬಲಗಡೆ ಸ್ವಲ್ಪ ಮೇಲ್ಗಡೆ ನೋಡಿ. ಇಲ್ಲಿ ಉತ್ತರ ಭಾದ್ರದ 2 ನಕ್ಷತ್ರಗಳು ಒಂದರಿಂದ ಒಂದು ಎಷ್ಟು ದೂರ ಇದೆ, ಹಾಗೆ ಅಲ್ಲಿ ಇಲ್ಲಿಂದ ಸ್ವಲ್ಪ ಮೇಲ್ಗಡೆ ಇನ್ನೊಂದು ಪ್ರಕಾಶಮಾನವಾದ ನಕ್ಷತ್ರ ಕಾಣಿಸ್ತದೆ. ಹಾಗೆ ಅಲ್ಲಿಂದ ಇನ್ನೂ ಸ್ವಲ್ಪ ಮೇಲೆ ಸಾಧಾರಣ ಅಷ್ಟೇ ಪ್ರಕಾಶಮಾನವಾದ ನಕ್ಷತ್ರ ಕಾಣಿಸ್ತದೆ ಸ್ವಲ್ಪ ತಲೆ ಎತ್ತಿ ನೋಡಿದರೆ. ಇದು ಈ 3 ನಕ್ಷತ್ರಗಳು ಮತ್ತು ಅದರ ಬಲಗಡೆ ಇರುವ ಚಿಕ್ಕ ಚಿಕ್ಕ ನಕ್ಷತ್ರಗಳೆಲ್ಲ ಸೇರಿ ಇದು ಆಂಡ್ರೋಮೆಡಾ ಕಾನ್ಸ್ಟಿಲೇಷನ್ ಆಗ್ತದೆ. ಇಂಗ್ಲೀಷ್ನಲ್ಲಿ ಆಂಡ್ರೋಮೆಡಾ ಕಾನ್ಸ್ಟಿಲೇಷನ್, ಅಥವಾ ಇದಕ್ಕೆ ಕನ್ನಡದಲ್ಲಿ ದ್ರೌಪದಿ ಅಂತ ಹೇಳ್ತಾರೆ ಈ ನಕ್ಷತ್ರ ಪುಂಜಕ್ಕೆ. ಇದರಲ್ಲಿ ಮಧ್ಯದ ನಕ್ಷತ್ರ, ಈ 3 ನಕ್ಷತ್ರಗಳ ಪೈಕಿ ಮಧ್ಯದ ನಕ್ಷತ್ರ, ಅಲ್ಲಿಂದ ಸ್ವಲ್ಪ ಬಲಗಡೆಗೆ ಬಂದರೆ ಅಲ್ಲಿ ಇನ್ನೊಂದು ಚಿಕ್ಕ ನಕ್ಷತ್ರ ಕಾಣಿಸ್ತದೆ. ಅಲ್ಲಿಂದಲೂ ಮತ್ತೆ ಸ್ವಲ್ಪ ಕೆಳಗೆ ಬಂದರೆ ಇನ್ನೊಂದು ಚಿಕ್ಕ ನಕ್ಷತ್ರ ಇದೆ. ಅದರ ಪಕ್ಕದಲ್ಲೇ ಹೆಚ್ಚು ಸೂಕ್ಷ್ಮವಾಗಿ ನೋಡಿದರೆ, ನಾನೀಗ ಕರ್ಸರ್ ತೋರಿಸ್ತಾ ಇರುವ ಜಾಗದಲ್ಲಿ ಸೂಕ್ಷ್ಮವಾಗಿ ನೋಡಿದರೆ ಬಹಳ ಒಂದು ಕಡಿಮೆ ಪ್ರಕಾಶದ ಒಂದು ಆಬ್ಜೆಕ್ಟ್ ಅಲ್ಲಿ ಕಾಣಿಸ್ತದೆ. ಇದು ಕಾಣಬೇಕಾದ್ರಲ್ಲಿ ಯಾವುದೇ ಲೈಟ್ ಇರಬಾರ್ದು. ನೀವು ನಿಂತ ಜಾಗ ಸರಿಯಾಗಿ ಕತ್ತಲೆ ಇದ್ದರೆ ಮಾತ್ರ ಆ ಜಾಗದಲ್ಲಿ ಬಹಳ ಡಿಮ್ಮಾಗಿ ಕಾಣಿಸುವಂಥದ್ದು ಆಂಡ್ರೋಮೆಡಾ ಗ್ಯಾಲಕ್ಸಿ. ಇದನ್ನೀಗ ಎನ್ಲಾರ್ಜ್ ಮಾಡಿ ತೋರಿಸ್ತೇವೆ. ಆಂಡ್ರೋಮೆಡಾ ಗ್ಯಾಲಕ್ಸಿ, ಈ ಆಂಡ್ರೋಮೆಡಾ ಗ್ಯಾಲಕ್ಸಿ ನಮ್ಮ ಗ್ಯಾಲಕ್ಸಿ ಮಿಲ್ಕಿ ವೇ ಅಥವಾ ಹಾಲು ಹಾದಿ ಅಂತ ನಿಮಗೆಲ್ಲರಿಗೂ ಗೊತ್ತಿರಬಹುದು, ಕ್ಷೀರಪಥ ಅಂತ ಹೇಳ್ತಾರೆ. ನಮ್ಮ ಗ್ಯಾಲಕ್ಸಿಗೆ ಪಕ್ಕದ ಗ್ಯಾಲಕ್ಸಿ ಆಂಡ್ರೋಮೆಡಾ ಗ್ಯಾಲಕ್ಸಿ. ಅದು ನಮ್ಮಿಂದ 22 ಜ್ಯೋತಿರ್ವರ್ಷ ದೂರ ಇದೆ. 22 ಜ್ಯೋತಿರ್ವರ್ಷ ದೂರ, 22 ಲಕ್ಷ ಜ್ಯೋತಿರ್ವರ್ಷ ದೂರ. ನೋಡಿ, ಅದನ್ನು ಈಗ ಎನ್ಲಾರ್ಜ್ ಮಾಡಿ ತೋರಿಸ್ತಾ ಇದ್ದೇವೆ. ನಿಜವಾಗಿ ಅದು ಗ್ಯಾಲಕ್ಸಿ ಇಷ್ಟು ದೊಡ್ಡದಿದೆ. ಬರಿಗಣ್ಣಿಗೆ ಹೀಗೆ ಕಾಣಿಸುವುದಿಲ್ಲ. ಪ್ರಬಲವಾದ ಟೆಲಿಸ್ಕೋಪ್ ಉಪಯೋಗಿಸಿದರೆ ಮಾತ್ರ ಹೀಗೆ ಕಾಣಿಸ್ತದೆ. ನಾವು ಬರಿಗಣ್ಣಲ್ಲಿ ಕಾಣಿಸಿದರೆ ಬಹಳ ಒಂದು ಡಿಮ್ ಆಬ್ಜೆಕ್ಟ್ ಆಗಿ, ಒಂದು ಚುಕ್ಕೆಯಾಗಿ ಮಾತ್ರ ಕಾಣಿಸ್ತದೆ. ಈ ಆಂಡ್ರೋಮೆಡಾ ಗ್ಯಾಲಕ್ಸಿಯಲ್ಲಿ ಸುಮಾರು 100 ಬಿಲಿಯನ್ ನಕ್ಷತ್ರಗಳಿವೆ. ನಮ್ಮ ಗ್ಯಾಲಕ್ಸಿಯಲ್ಲಿ ಇದ್ದಷ್ಟೇ ಸಾಧಾರಣ ನಕ್ಷತ್ರಗಳು ಅಲ್ಲಿ ಇವೆ. ನಮ್ಮ ಗ್ಯಾಲಕ್ಸಿಗೆ ಹತ್ತಿರದ ಗ್ಯಾಲಕ್ಸಿ ಇದು. ಈಗ 22 ಲಕ್ಷ ಜ್ಯೋತಿರ್ವರ್ಷಗಳಷ್ಟು ದೂರ ಇರುವ ಗ್ಯಾಲಕ್ಸಿಯನ್ನು ಕೂಡ ನಾವು ಬರಿಗಣ್ಣಿನಲ್ಲಿ ನೋಡಲಿಕ್ಕೆ ಆಗ್ತದೆ ಅಂತ ಹೇಳಿದರೆ ನಿಮಗೆ ಖಂಡಿತ ಆಶ್ಚರ್ಯ ಆಗಬಹುದು. ಆದರೆ ಇಷ್ಟು ಚೆನ್ನಾಗಿ ನೋಡಲಿಕ್ಕೆ ಆಗೋದಿಲ್ಲ, ಒಂದು ಡಿಮ್ ಆಬ್ಜೆಕ್ಟ್ ಆಗಿ ನೋಡಲಿಕ್ಕೆ ಆಗ್ತದೆ. ಈಗ ಆಕಾಶ ನೋಡ್ತಾ ಇರೋರು ಮತ್ತೊಮ್ಮೆ ನೋಡಿ, ಅಲ್ಲಿ ನಿಮಗೆ ಆಂಡ್ರೋಮೆಡಾ ಗ್ಯಾಲಕ್ಸಿ ಗುರುತಿಸಲಿಕ್ಕೆ ಆಗ್ತದಾ ಅಂತ ನೋಡಿ. ಆದರೆ ಆಗದೇ ಇದ್ದರೆ ಏನು ಬೇಜಾರು ಮಾಡೋದು ಬೇಡ, ಯಾಕಂದರೆ ಅದು ಕಾಣಬೇಕಾದ್ರೆ ತುಂಬ ಕತ್ತಲೆ ಇದ್ದರೆ ಮಾತ್ರ ಕಾಣಿಸ್ತದೆ, ಇಲ್ಲದಿದ್ದರೆ ಕಾಣಿಸುವುದಿಲ್ಲ. ಈಗ ಪಶ್ಚಿಮ ದಿಕ್ಕಿದ್ದು ಕೆಲವು ಆಬ್ಜೆಕ್ಟ್ಸ್ ನೋಡಿ ಆಯಿತು. ಇನ್ನು ದಿಕ್ಕುಗಳನ್ನು ನೋಡಲಿಕ್ಕೆ, ನಾನೀಗ ಪಶ್ಚಿಮ ದಿಕ್ಕು ಅಂತ ಹೇಳಿದೆ, ಆದರೆ ನಾವು ನಿಂತ ಜಾಗದಲ್ಲಿ ಯಾವುದು ಪಶ್ಚಿಮ ಯಾವುದು ಪೂರ್ವ ಅಂತ ಗೊತ್ತಾಗುವುದು ಹೇಗೆ? ಅದಕ್ಕೆ ನಕ್ಷತ್ರಗಳನ್ನು ಉಪಯೋಗಿಸಿಯೇ ನೋಡಲಿಕ್ಕಾಗ್ತದೆ. ಅದಕ್ಕೆ ಸರಿಯಾದ ವಿಧಾನ ಧ್ರುವ ನಕ್ಷತ್ರದ ಮೂಲಕ ಗುರುತಿಸುವುದು. ಈಗ ಧ್ರುವ ನಕ್ಷತ್ರ ನೋಡಲಿಕ್ಕೆ ನಾವು ನಾರ್ತ್ ಅಥವಾ ನಾರ್ತಿಗೆ ನೋಡುವ. ಈಗ ನೀವು
ಟ್ಯಾರೆಸ್ ಮೇಲೆ ಅಥವಾ ನಿಮ್ಮ ಮನೆಯ ಪಕ್ಕದಲ್ಲಿ ಎಲ್ಲಿಯಾದರೂ ನಿಂತಿರಬಹುದು ಅಥವಾ ಕೂತಿರಬಹುದು. ನೀವು ಕೂತಲ್ಲಿ ಅಥವಾ ನಿಂತಲ್ಲಿಯೇ ಈಗ ಉತ್ತರ ದಿಕ್ಕಿಗೆ ತಿರುಗಿ. ಉತ್ತರ ದಿಕ್ಕಿಗೆ ತಿರುಗಿದರೆ ಇಲ್ಲಿ ನಾನೀಗ ಕರ್ಸರ್ನಲ್ಲಿ ತೋರಿಸ್ತಾ ಇರುವ ಒಂದು ನಕ್ಷತ್ರ ಕಾಣಿಸ್ತದೆ. ಆದರೆ ಈ ನಕ್ಷತ್ರ ನಿಮಗೆ ಆಕಾಶದಲ್ಲಿ ಕಾಣಲಿಕ್ಕೆ ತುಂಬ ಕಷ್ಟ ಇದೆ. ಯಾಕಂತ ಹೇಳಿದರೆ ಇದು ತುಂಬ ಡಿಮ್ ಆಗಿ ಕಾಣಿಸ್ತದೆ. ಆಕಾಶದಲ್ಲಿ ಮಾತ್ರ ಅಲ್ಲ, ತುಂಬ ಕೆಳಗೆ ಇದೆ. ದಿಗಂತದಿಂದ ಖಾಲಿ 13 ಡಿಗ್ರಿ ಎತ್ತರ ಇದೆ. ಅಂದರೆ ನಾನೀಗ ಹೇಳ್ತಾ ಇರುವುದು ನಮ್ಮ ಮೂಡುಬಿದ್ರೆ ಅಥವಾ ಇಲ್ಲಿ ನಮ್ಮ ಸುತ್ತಮುತ್ತ ಇರುವ ಜಾಗದಲ್ಲಿ ಇಲ್ಲಿದ್ದು ಲ್ಯಾಟಿಟ್ಯೂಡ್ ಅಥವಾ ಅಕ್ಷಾಂಶ 13 ಡಿಗ್ರಿ. ಆಯಾ ಜಾಗದ ಅಕ್ಷಾಂಶ ಎಷ್ಟಿದೆಯೋ ಅಷ್ಟು ದಿಗಂತದಿಂದ ಅಷ್ಟು ಎತ್ತರದಲ್ಲಿ ಈ ಧ್ರುವ ನಕ್ಷತ್ರ ಇರ್ತದೆ ಅಥವಾ ಪೋಲ್ ಸ್ಟಾರ್. ಇದಕ್ಕೆ ಪೊಲ್ಯಾರಿಸ್ ಅಂತ ಹೆಸರು ಇಂಗ್ಲೀಷ್ನಲ್ಲಿ. ಇದು ತುಂಬ ಚಿಕ್ಕದಾಗಿ ಕಾಣುವಂಥದ್ದು. ಇದು ನಿಮಗೆ ಗುರುತಿಸಲಿಕ್ಕೆ ತುಂಬ ಕಷ್ಟ ಇದೆ. ಆದರೆ ನಾನು ಅದನ್ನು ಹೇಗೆ ಗುರುತಿಸುವುದಂತ ನಿಮಗೆ ಹೇಳ್ತೇನೆ. ಅದಕ್ಕೆ ಗುರುತಿಸಲಿಕ್ಕೆ ವಿಧಾನ ಇದೆ. ಅದಕ್ಕೆ ಒಂದು ಬೇರೆ ಬೇರೆ ರೆಫರೆನ್ಸ್ ತಗೊಳ್ಳಿಕ್ಕಾಗ್ತದೆ. ಈಗ ಹೊರಗೆ ನಿಂತಿರುವವರು ನಾನೀಗ ಇಲ್ಲಿ ಕರ್ಸರ್ನಲ್ಲಿ ತೋರಿಸ್ತಾ ಇರುವ ಹಾಗೆ ನೋಡಿ, ನಾನೀಗ ಕರ್ಸರ್ ಮೇಲೆ ತಗೊಂಡು ಹೋಗ್ತಾ ಇದ್ದೇನೆ. ಸ್ವಲ್ಪ ಮೇಲೆ 5 ನಕ್ಷತ್ರಗಳನ್ನು ಸೇರಿಸಿ ಒಂದು ಎಂ ಆಕಾರ, ಸಾಧಾರಣ ಎಂ ಆಕಾರ, 1 2 3 4 5 5 ನಕ್ಷತ್ರ ಸೇರಿಸಿ ಸಾಧಾರಣ ಎಂ ಆಕಾರ ಅಥವಾ ಇನ್ವರ್ಟೆಡ್ ಡಬ್ಲ್ಯೂ ಅಂತ ಹೇಳ್ಬೋದು ಕಾಣಿಸ್ತದೆ. ಆಕಾಶದಲ್ಲಿ ಇದು ಸ್ವಲ್ಪ ಬ್ರೈಟ್ ಆಗಿಯೇ ಕಾಣಿಸ್ತದೆ, ಧ್ರುವ ನಕ್ಷತ್ರದಷ್ಟು ಡಿಮ್ ಅಲ್ಲ. ಈಗ ಇದರಲ್ಲಿ ಈ ಎಂ ಆಕಾರ, ಈ ಎಂ ಆಕಾರ 2 ಕೋನಗಳು ನಿಮಗೆ ಕೆಳಮುಖವಾಗಿ ಕಾಣ್ತದೆ. ಅದರಲ್ಲಿ ಎರಡನೇದ್ದು ಅಂದರೆ ಸ್ವಲ್ಪ ದೊಡ್ಡದಿರುವ ಕೋನ, ಅದಕ್ಕೆ ಒಂದು ದ್ವಿಭಾಜಕ ಅಂದರೆ ಬೈಸೆಕ್ಟರ್ ಎಳಿಬೇಕು. ಅದು ಸೀದಾ ಧ್ರುವ ನಕ್ಷತ್ರಕ್ಕೆ ಹೋಗ್ತದೆ. ನೋಡಿ, ಇನ್ನೊಮ್ಮೆ ತೋರಿಸ್ತೇನೆ. ಅದಕ್ಕೆ ಒಂದು ಬೈಸೆಕ್ಟರ್ ಅಥವಾ ದ್ವಿಭಾಜಕ ಎಳೆದ್ರೆ ಧ್ರುವ ನಕ್ಷತ್ರಕ್ಕೆ ಹೋಗ್ತದೆ. ಆದ್ದರಿಂದ ಧ್ರುವ ನಕ್ಷತ್ರ ಗುರುತಿಸಲಿಕ್ಕೆ ಬೇರೆ ಬೇರೆ ವಿಧಾನ ಇದೆ. ಈಗ ಆಕಾಶದಲ್ಲಿ ಗುರುತಿಸಲಿಕ್ಕೆ ಸುಲಭದ ವಿಧಾನ ಈ ಎಂ ಆಕಾರದ ಒಂದು ನಕ್ಷತ್ರ ಪುಂಜ. ಇದೊಂದು ಕಾನ್ಸ್ಟಿಲೇಷನ್. ಇದಕ್ಕೆ ಕ್ಯಾಸಿಯೋಫಿಯಾ ಅಂತ ಹೇಳ್ತಾರೆ, ಕನ್ನಡದಲ್ಲಿ ಕುಂತಿ ಅಂತ ಹೇಳ್ತಾರೆ, ಇಂಗ್ಲೀಷ್ನಲ್ಲಿ ಕ್ಯಾಸಿಯೋಫಿಯಾ. ಈ ಕ್ಯಾಸಿಯೋಫಿಯಾ ಉಪಯೋಗಿಸಿ ಇದನ್ನು ಈ ಥರ ಗುರುತಿಸ್ಬೋದು. ಆದರೆ ಹೆಚ್ಚಿನವರಿಗೆ ಧ್ರುವ ನಕ್ಷತ್ರ ಕಾಣಲಿಕ್ಕಿಲ್ಲ. ಯಾಕಂದರೆ 13 ಡಿಗ್ರಿ ಎತ್ತರದಲ್ಲಿ ಏನಾದರೂ ಬಿಲ್ಡಿಂಗ್, ಮರ ಏನಾದರೂ ಅಡ್ಡ ಇದ್ದರೆ ಇದು ಕಾಣುವುದಿಲ್ಲ, ಅಥವಾ ಅಲ್ಲಿ ಬೆಳಕಿದ್ರೆ ಕಾಣುವುದಿಲ್ಲ. ಏನು ಬೆಳಕಿಲ್ಲದೆ ಸರಿಯಾಗಿ ಕತ್ತಲೆ ಇದ್ದರೆ ಮಾತ್ರ ಕಾಣಿಸ್ತದೆ. ಈ ಧ್ರುವ ನಕ್ಷತ್ರ ಇಷ್ಟು ಡಿಮ್ಮಾಗಿ ಕಾಣಿಸಲಿಕ್ಕೆ ಏನು ಕಾರಣ? ನಿಜವಾಗಿ ಇದು ತುಂಬ ಡಿಮ್ ಇರುವ ನಕ್ಷತ್ರವೇ, ತುಂಬ ಚಿಕ್ಕ ನಕ್ಷತ್ರವೇ? ಇದು ಚಿಕ್ಕದಂತೂ ಖಂಡಿತ ಅಲ್ಲ. ಇದು ನಮ್ಮ ಸೂರ್ಯನಿಗಿಂತ ತುಂಬ ದೊಡ್ಡದಿದೆ. ನಮ್ಮ ಸೂರ್ಯನಿಗಿಂತ ತುಂಬ ದೊಡ್ಡದಿರುವ ನಕ್ಷತ್ರ. ನಮ್ಮ ಸೂರ್ಯನಿಗಿಂತ 1,500,000 ಪಟ್ಟು ದೊಡ್ಡದಿದೆ ಧ್ರುವ ನಕ್ಷತ್ರ. ಅಷ್ಟು ದೊಡ್ಡದಿದ್ರು ಇಷ್ಟು ಸಣ್ಣ ಚಿಕ್ಕೆಯಾಗಿ ನಮಗೆ ಕಾಣದಷ್ಟು, ಕಾಣಲಿಕ್ಕೆ ಕಷ್ಟ ಇರುವಷ್ಟು ಚಿಕ್ಕದಾಗಿ ಯಾಕೆ ಕಾಣಿಸ್ತದೆ ಅಂತ ಹೇಳಿದರೆ, ಇದು 430 ಜ್ಯೋತಿರ್ವರ್ಷ ದೂರ ಇದೆ. 430 ಬೆಳಕಿನ ವರ್ಷ ದೂರ ಇದೆ. 430 ಲೈಟ್ ಇಯರ್ಸ್. ಅಂದರೆ ಧ್ರುವ ನಕ್ಷತ್ರದಿಂದ ನಮಗೆ ಬೆಳಕು ಇಲ್ಲಿ ಭೂಮಿಗೆ ತಲುಪಬೇಕಾದ್ರೆ 430 ವರ್ಷಗಳು ಬೇಕು. 3 ಲಕ್ಷ ಕಿಲೋಮೀಟರ್ ಸೆಕೆಂಡಿಗೆ 3 ಲಕ್ಷ ಕಿಲೋಮೀಟರ್ನಷ್ಟು ಅಗಾಧ ವೇಗದಲ್ಲಿ ಚಲಿಸುವ ಬೆಳಕು ಒಂದು ವರ್ಷದಲ್ಲಿ ಎಷ್ಟು ದೂರ ಹೋಗ್ತದ? ಅದು 1 ಜ್ಯೋತಿರ್ವರ್ಷ. ಇದಕ್ಕೆ 430 ಜ್ಯೋತಿರ್ವರ್ಷ ದೂರ ಉಂಟು ಇದು ಅಂತ ಹೇಳಿದರೆ ಇದರ ದೂರ ಎಷ್ಟಂತ ನಮಗೆ ಕಲ್ಪನೆ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಈ ನಕ್ಷತ್ರಗಳೆಲ್ಲ ಹೀಗೆ ತುಂಬ ದೂರದಲ್ಲಿ ಇರ್ತವೆ. ಅದಕ್ಕೆ ನಾನು ಎಕ್ಸಾಂಪಲ್ ಆಗಿ ಇದನ್ನೆಲ್ಲ ಹೇಳಿದಾಗ ನಿಮಗೆ ಗೊತ್ತಾಗ್ತದೆ. ಈಗ ಧ್ರುವ ನಕ್ಷತ್ರ ನಾವು ಎಲ್ಲಿ ಉಂಟು ಅಂತ ಗೊತ್ತಾದರೆ ನಮಗೆ ಕರೆಕ್ಟ್ ಉತ್ತರ ಧ್ರುವ ಗೊತ್ತಾಗ್ತದೆ. ಈಗ ಒಂದು ವೇಳೆ ಧ್ರುವ ನಕ್ಷತ್ರ ಕಾಣದೇ ಇರುವವರು ಈ ಕ್ಯಾಸಿಯೋಫಿಯಾ ಮೂಲಕ ಉತ್ತರ ದಿಕ್ಕನ್ನು ಒಂದು ಅಂದಾಜು ಮಾಡಿಕೊಳ್ಳಿ. ಅಂದರೆ ಕ್ಯಾಸಿಯೋಫಿಯಾಗಿಂತ ಸ್ವಲ್ಪ ಕೆಳಗಡೆ, ಸ್ವಲ್ಪ ಬಲಗಡೆ ಆ ಧ್ರುವ ನಕ್ಷತ್ರ ಇದೆ, ಅದು ಉತ್ತರ ದಿಕ್ಕು. ಈಗ ನಾವು ಉತ್ತರ ದಿಕ್ಕಿಗೆ ಮುಖ ಮಾಡಿ ನಿಂತರೆ ನಮ್ಮ ಬಲಗಡೆ ಇರುವಂಥದ್ದು ಈಸ್ಟ್ ಅಥವಾ ಪೂರ್ವ, ಎಡಗಡೆ ಇರುವಂಥದ್ದು ಪಶ್ಚಿಮ ಅಥವಾ ವೆಸ್ಟ್, ನಮ್ಮ ಬ್ಯಾಕ್ ಸೈಡ್ ಇರುವಂಥದ್ದು, ಹಿಂದುಗಡೆ ಇರುವಂಥದ್ದು ದಕ್ಷಿಣ ಅಥವಾ ಸೌತ್. ಈಗ ದಿಕ್ಕುಗಳು ಎಲ್ರಿಗೂ ಗೊತ್ತಾಗಿರಬಹುದು. ಈಗ ನಾವು ಪೂರ್ವ ದಿಕ್ಕಿಗೆ ಹೋಗುವ.
ಪೂರ್ವ ದಿಕ್ಕು ಅಂದರೆ ಈಸ್ಟ್. ಈಗ ಹೊರಗೆ ನಿಂತವರು ದಯವಿಟ್ಟು ನಿಂತವರು ಅಥವಾ ಕೂತವರು ಪೂರ್ವ ದಿಕ್ಕಿಗೆ ತಿರುಗಿ. ಪೂರ್ವ ದಿಕ್ಕಿಗೆ ತಿರುಗಿದರೆ ನೋಡಿ ಬಹಳ ಚಂದದ ನಕ್ಷತ್ರಗಳು ಕಾಣಿಸ್ತವೆ. ಈಗ ಪೂರ್ವ ದಿಕ್ಕಿಗೆ ಮುಖ ಮಾಡಿ ನೋಡಿದರೆ ಬಹಳ ಪ್ರಕಾಶಮಾನವಾದ, ನೋಡಿ ಇದ್ದದ್ರಲ್ಲಿ ಹೆಚ್ಚು ಪ್ರಕಾಶಮಾನವಾದ ಒಂದು ನಕ್ಷತ್ರ ಸ್ವಲ್ಪ ಎತ್ತರದಲ್ಲಿ ಕಾಣಿಸ್ತದೆ. ಇಲ್ಲಿ ಸ್ಕ್ರೀನ್ನಲ್ಲಿ ಸಿರಿಯಸ್ ಅಂತ ಅಲ್ಲಿ ಬರೆದಿದೆ. ನಿಮ್ಮ ಹತ್ರ ನೀವು ಮೊಬೈಲ್ ಸ್ಕ್ರೀನ್ನಲ್ಲಿ ಅಥವಾ ಲ್ಯಾಪ್ಟಾಪ್ ಸ್ಕ್ರೀನ್ನಲ್ಲಿ ನೋಡ್ಬೋದು. ಬಹಳ ಬ್ರೈಟ್ ಇದೆ ಅದು ಆಕಾಶದಲ್ಲಿ. ಈಗ ಆಕಾಶ ನೋಡುವವರು ನೋಡಿ ಅದು ಎಷ್ಟು ಬ್ರೈಟ್ ಇದೆ. ಸುತ್ತಮುತ್ತ ನೀವು ಕಣ್ಣು ಹಾಯಿಸಿದರೆ ಇಷ್ಟು ಬ್ರೈಟ್ ನಕ್ಷತ್ರ ಬೇರೆ ಯಾವುದೂ ಇಲ್ಲ. ದಿಸ್ ಈಸ್ ದ ಬ್ರೈಟೆಸ್ಟ್ ಸ್ಟಾರ್ ಇನ್ ದ ಸ್ಕೈ, ಸಿರಿಯಸ್. ನಮ್ಮ ಆಕಾಶದಲ್ಲಿ, ಭೂಮಿಯಿಂದ ನೋಡುವಾಗ ಆಕಾಶದಲ್ಲಿ ಕಾಣುವ ನಕ್ಷತ್ರಗಳಲ್ಲಿ ಬಹಳ ಬ್ರೈಟ್ ಅಂದರೆ ಇದು ಸಿರಿಯಸ್. ಈಗ ಇದು ಸಿರಿಯಸ್ ಗುರುತಿಸುವುದು ಹೇಗೆ? ಇದಕ್ಕೆ ಒಂದು ದೊಡ್ಡ ದೋಣಿಯ ಆಕಾರ ಕಲ್ಪನೆ ಮಾಡಬಹುದು. ನೋಡಿ, ಸ್ವಲ್ಪ ನೀವು ಅಲ್ಲಿಯೇ ಲೆಫ್ಟ್ ಸೈಡ್ ನೋಡಿದರೆ ಎರಡು ಸಾಧಾರಣ ಒಂದೇ ರೀತಿ ಪ್ರಕಾಶಮಾನವಾದ ಎರಡು ನಕ್ಷತ್ರಗಳು ಕಾಣಿಸ್ತವೆ. ನಾನೀಗ ತೋರಿಸ್ತಾ ಇದ್ದೇನೆ ಕರ್ಸರಲ್ಲಿ. ಅಲ್ಲಿಂದ ಸ್ಟಾರ್ಟ್ ಮಾಡಿ ಆ ಎರಡು ನಕ್ಷತ್ರಗಳನ್ನು ಸೇರಿಸಿ ಸ್ವಲ್ಪ ಬೆಂಡ್ ಮಾಡಿ ಮಧ್ಯಕ್ಕೆ ಬಂದರೆ ಒಂದು ಪ್ರೋಸಿಯಾನ್ ಅಂತ ನಕ್ಷತ್ರ ಸಿಗ್ತದೆ. ಅಲ್ಲಿಂದ ಸ್ವಲ್ಪ ಬೆಂಡ್ ಮಾಡಿ ಬ್ರೈಟೆಸ್ಟ್ ಸ್ಟಾರ್ ಸಿರಿಯಸ್ಸಿಗೆ ಬನ್ನಿ. ಅಲ್ಲಿಂದ ಸ್ವಲ್ಪ ಮೇಲ್ಗಡೆ ಇನ್ನೊಂದು ಚಿಕ್ಕ ನಕ್ಷತ್ರಕ್ಕೆ ಬನ್ನಿ. ಇಷ್ಟು ಸೇರಿಸಿದರೆ ಒಂದು ದೊಡ್ಡ ಬೋಟ್ ಅಥವಾ ದೋಣಿಯ ಆಕಾರ ಕಲ್ಪನೆ ಮಾಡಬಹುದು. ಈ ದೋಣಿಯ ಆಕಾರದಲ್ಲಿ ಬಲಗಡೆ ಬ್ರೈಟೆಸ್ಟ್ ಸ್ಟಾರ್ ಸಿರಿಯಸ್ ಇದೆ. ಈ ಬ್ರೈಟೆಸ್ಟ್ ಸ್ಟಾರ್ ಸಿರಿಯಸ್ ನಮ್ಮ ಸೂರ್ಯನಿಗಿಂತ 26 ಪಟ್ಟು ಬ್ರೈಟ್ ಇದೆ. ಮತ್ತು ಇದರಲ್ಲಿ ನಿಜವಾಗಿ ಇದೊಂದು ಬೈನರಿ ಸ್ಟಾರ್, ಒಂದು ನಕ್ಷತ್ರ ಅಲ್ಲ. ಇದರ ಜೊತೆಗೆ ಒಂದು ವೈಟ್ ಡ್ವಾರ್ಫ್ ಕೂಡ ಇದೆ. ಒಂದು ಸೂರ್ಯನಂಥ ನಕ್ಷತ್ರ ಸೂರ್ಯನಿಗಿಂತ 26 ಪಟ್ಟು ಬ್ರೈಟ್ ಇದೆ. ಮತ್ತು ಇದರ ದೂರ 8.6 ಲೈಟ್ ಇಯರ್ಸ್, 8.6 ಬೆಳಕಿನ ವರ್ಷದಷ್ಟು ಇದು ದೂರ ಇದೆ. ಅಂದರೆ 8.5 ವರ್ಷದ ಹಿಂದೆ ಹೊರಟ ಬೆಳಕು ಇವತ್ತು ಭೂಮಿಗೆ ತಲುಪ್ತಾ ಉಂಟಂದರೆ ನಾವು ಈಗ ನೋಡ್ತಾ ಇರುವ ಈ ಸಿರಿಯಸ್ ನಕ್ಷತ್ರ ಇವತ್ತಿದ್ದಲ್ಲ, 8.5 ವರ್ಷ ಹಿಂದಿನದ್ದು. ಈಗ ಆಕಾಶ ನೋಡುವವರಿಗೆ ಈ ದೋಣಿಗಿಂತ ಸ್ವಲ್ಪ ಮೇಲೆ ಬಹಳ ಬ್ರೈಟ್ ಒಂದು ಆಬ್ಜೆಕ್ಟ್ ಕಾಣಿಸ್ತಾ ಇದೆ. ನೋಡಿ, ಬಹಳ ಬ್ರೈಟ್ ಇದೆ, ತುಂಬ ಬ್ರೈಟ್ ಇದೆ. ಅದು ಮಿನುಗ್ತಾ ಇಲ್ಲ. ಅಷ್ಟು ಬ್ರೈಟ್ ಇದ್ರೂ ಮಿನುಗ್ತಾ ಇಲ್ಲ. ಕರೆಕ್ಟಾಗಿ ನೋಡಿ, ತುಂಬ ಬ್ರೈಟ್ ಇದೆ, ಮಿನುಗ್ತಾ ಇಲ್ಲ, ಟ್ವಿಂಕಲ್ ಆಗ್ತಾ ಇಲ್ಲ. ಅದು ನಕ್ಷತ್ರ ಅಲ್ಲ, ಅದೊಂದು ಗ್ರಹ. ಇದೇ ಜುಪಿಟರ್ ಅಥವಾ ಗುರುಗ್ರಹ. ಗ್ರಹಗಳಲ್ಲಿ ಅತಿ ದೊಡ್ಡ ಗ್ರಹ ಗುರುಗ್ರಹ ಜುಪಿಟರ್ ಇದು. ಈಗ ಈ ಜುಪಿಟರ್ ನಮ್ಮ ಭೂಮಿಯಿಂದ 635 ಮಿಲಿಯನ್ ಕಿಲೋಮೀಟರ್ ಇದೆ. ಆಗ ನಾನು ತೋರಿಸಿದ ಶನಿಗ್ರಹ ನಮ್ಮ ಭೂಮಿಯಿಂದ ಈಗ 1490 ಮಿಲಿಯನ್ ಕಿಲೋಮೀಟರ್ ಇದೆ. ಈ ದೂರ, ಗ್ರಹಗಳ ದೂರ ಒಂದರಿಂದ ಒಂದು ವ್ಯತ್ಯಾಸ ಆಗ್ತಾ ಇರ್ತದೆ. ಯಾಕಂದರೆ ಗ್ರಹಗಳು ಕೂಡ ಸೂರ್ಯನ ಸುತ್ತ ಪ್ರದಕ್ಷಿಣೆ ಹಾಕ್ತವೆ, ಭೂಮಿ ಕೂಡ ಸೂರ್ಯನ ಸುತ್ತ ಪ್ರದಕ್ಷಿಣೆ ಹಾಕ್ತದೆ. ಈಗ ಜುಪಿಟರ್ ನೀವು ಎಲ್ಲರೂ ನೋಡಿದ್ದೀರಿ. ಯಾವುದು ಆಕಾಶದಲ್ಲಿ, ಹೊರಗಿದ್ದವರು ಆಕಾಶದಲ್ಲಿ ನೋಡಿದ್ದೀರಿ, ಉಳಿದವರು ಮೊಬೈಲ್ ಸ್ಕ್ರೀನ್ನಲ್ಲಿ ನೋಡಿದ್ದೀರಿ. ಇದು ನಿಜವಾಗಿ ಹೇಗಿದೆ ಅಂತ ಹೇಳಿ ಝೂಮ್ ಮಾಡಿ ತೋರಿಸ್ತೇವೆ. ಈಗ ಮೊಬೈಲ್ ಝೂಮ್ ಮಾಡಿ ತೋರಿಸ್ತೇವೆ. ಈಗ ನೋಡಿ, ನಿಜವಾಗಿ ಗುರುಗ್ರಹ ಹೀಗೆ ಇದೆ. ಆದರೆ ನಮಗೆ ಆಕಾಶದಲ್ಲಿ ನೋಡುವಾಗ ಒಂದು ಚುಕ್ಕೆಯಾಗಿ ಕಾಣಿಸ್ತದೆ, ಅಷ್ಟೇ, ಚುಕ್ಕೆಯಾಗಿ ಕಾಣಿಸ್ತದೆ. ನಿಜವಾಗಿ ಹೀಗೆ ಇದೆ. ಟೆಲಿಸ್ಕೋಪ್ನಲ್ಲಿ ನೋಡುವಾಗ ಗುರುಗ್ರಹದ ಜೊತೆ ಕೆಲವು ಉಪಗ್ರಹಗಳು ಕೂಡ ನಮಗೆ ಕಾಣಿಸ್ತವೆ ನಮ್ಮ ಟೆಲಿಸ್ಕೋಪ್ನಲ್ಲಿ ನೋಡುವಾಗ. ಈಗ ಗುರುಗ್ರಹ ನಿಜವಾಗಿ ಹೇಗಿದೆ ಅಂತ ನೋಡಿದ ಹಾಗೆ ಆಯಿತು. ಈಗ ಗುರುಗ್ರಹದ ಉಪಗ್ರಹಗಳು ಕೂಡ ಇಲ್ಲಿ 3 ಕಾಣಿಸ್ತಾ ಇವೆ. ಹೆಚ್ಚಾಗಿ 4 ಉಪಗ್ರಹಗಳು ಟೆಲಿಸ್ಕೋಪ್ನಲ್ಲಿ ನೋಡುವಾಗ ಕಾಣಿಸ್ತವೆ. ಈ ಉಪಗ್ರಹಗಳು ಅಥವಾ ಚಂದ್ರರು, ಗುರುಗ್ರಹದ ಚಂದ್ರರು, ಇದಕ್ಕೆ ಗೆಲೀಲಿಯನ್ ಮೂನ್ಸ್ ಅಂತ ಹೇಳ್ತಾರೆ. ಈಗ ಗುರುಗ್ರಹ ಆಕಾಶದಲ್ಲಿ ಮತ್ತೊಮ್ಮೆ ನೋಡಿ, ಹೊರಗೆ ಇರುವವರು ಆಕಾಶದಲ್ಲಿ ಕಾಣುವುದು ಬೇರೆ, ನಮಗೆ ಅದು ನಿಜವಾಗಿ ಇರುವುದು ಬೇರೆ.
ಈಗ ಸ್ವಲ್ಪ ಕಣ್ಣನ್ನು ಮೇಲೆ ಹಾಯಿಸುವ. ಆ ದೋಣಿಗಿಂತ ಸ್ವಲ್ಪ ಕಣ್ಣು ಮೇಲೆ ಹಾಯಿಸಿದರೆ ಬಹಳ ಸುಂದರ ದೃಶ್ಯ ನಿಮಗೆ ಕಾಣಿಸ್ತದೆ. ಈಗ ಸ್ಕ್ರೀನ್ನಲ್ಲಿ ತೋರಿಸ್ತಾ ಇದ್ದೇವೆ. ನೀವು ಅದನ್ನು ಆಕಾಶದಲ್ಲಿ ಕಂಪೇರ್ ಮಾಡಿ ನೋಡಿ, ಹೊರಗೆ ಇರುವವರು ನೋಡಿ ಎಷ್ಟು ಚೆಂದ ಕಾಣಿಸ್ತದೆ. 3 ನಕ್ಷತ್ರಗಳು ಒಂದೇ ಸ್ಟ್ರೈಟ್ ಲೈನ್ನಲ್ಲಿ, ಅದರ ಸುತ್ತ 4 ನಕ್ಷತ್ರಗಳು ಒಂದು ಚತುರ್ಭುಜ ಮಾಡ್ತಾ ಇವೆ. ಇಲ್ಲಿ ನಾವು ಲೇಬಲ್ ಹಾಕಿದ್ದೇವೆ, ಬೆಟಲ್ ಗ್ಯೂಸ್, ಬೆಲ್ಲಾಟ್ರಿಕ್ಸ್, ರೀಗಲ್ ಅಂತ ಬರೆದದ್ದು ಕಾಣಿಸ್ತದೆ. ಇದು ಈ ಬೆಲ್ಲಾಟ್ರಿಕ್ಸ್, ರೀಗಲ್, ಬೆಟಲ್ ಗ್ಯೂಸ್ ಮತ್ತೊಂದು ನಕ್ಷತ್ರ, ಇದು 4 ಸೇರಿ ಒಂದು ಚತುರ್ಭುಜ ಅಥವಾ ಕ್ವಾಡ್ರಿಲ್ಯಾಟ್ರಲ್. ಈ ಕ್ವಾಡ್ರಿಲ್ಯಾಟ್ರಲ್ನ ಮಧ್ಯದಲ್ಲಿ 3 ನಕ್ಷತ್ರಗಳು ಒಂದೇ ಸ್ಟ್ರೈಟ್ ಲೈನ್ನಲ್ಲಿ. ಆಕಾಶದಲ್ಲಿ ನೋಡುವಾಗ ಇದು ಬಹಳ ಸುಂದರವಾಗಿ ಕಾಣಿಸ್ತದೆ. ಹೊರಗೆ ಇರುವವರು ಇದನ್ನು ನೋಡಿ ಆನಂದಿಸಿ. ಅದರಲ್ಲಿ ನೋಡಿ, ಆ 4 ನಕ್ಷತ್ರಗಳ ಪೈಕಿ ಕೆಳಗಡೆ ಲೆಫ್ಟ್ ಸೈಡ್ ಇರುವಂಥದ್ದು ಇಲ್ಲಿ ಬೆಟಲ್ ಗ್ಯೂಸ್ ಅಂತ ಬರೆದಿದೆ. ಆಕಾಶದಲ್ಲಿ ಅದನ್ನು ನೋಡಿ ಸ್ವಲ್ಪ ಕೆಂಪಾಗಿ ಕಾಣಿಸ್ತದೆ. ಅದು ರೆಡ್ ಜಯಂಟ್. ಇದು ರೆಡ್ ಸೂಪರ್ ಜಯಂಟ್, ಅಂದರೆ ಇದು ಒಂದು ಕೆಂಪು ದೈತ್ಯ. ಇದಂದರೆ ಸಾಯಲಿಕ್ಕೆ ಹೊರಟಿರುವಂಥ ನಕ್ಷತ್ರ. ನಕ್ಷತ್ರಗಳು ಸಾಯುವಾಗ ಕೆಂಪು ದೈತ್ಯ ಆಗ್ತವೆ ಅಂಥೇಳಿ ನಿಮಗೆ ಕೆಲವರಿಗೆ ಗೊತ್ತಿರಬಹುದು. ಇದು ಸಾಯಲಿಕ್ಕೆ ರೆಡಿಯಾಗಿರುವಂಥ ನಕ್ಷತ್ರ, ಇನ್ನು ಸ್ವಲ್ಪ ವರ್ಷದಲ್ಲಿ ಸಾಯ್ತದೆ. ಆದರೆ ಈ ನಕ್ಷತ್ರ ನಮ್ಮಿಂದ 640 ಜ್ಯೋತಿರ್ವರ್ಷ ದೂರ ಇದೆ. ಇದಕ್ಕೆ ಕನ್ನಡ ಹೆಸರು ಆರ್ದ್ರ. ಆರ್ದ್ರ ನಕ್ಷತ್ರ ಅಥವಾ ಇಂಗ್ಲೀಷ್ನಲ್ಲಿ ಬೆಟಲ್ ಗ್ಯೂಸ್ ಅಂತ ಹೇಳ್ತಾರೆ. ಇದು ನಮ್ಮಿಂದ 640 ಜ್ಯೋತಿರ್ವರ್ಷ ದೂರ ಇದೆ. ನಮ್ಮ ಸೂರ್ಯನಿಗಿಂತ ಇದು ತುಂಬ ದೊಡ್ಡದಿದೆ, ಬಹಳ ದೊಡ್ಡದಿದೆ. ಈಗ ಸೂರ್ಯ ಇರುವ ಜಾಗದಲ್ಲಿ ಈ ನಕ್ಷತ್ರ ತಂದು ಇಡಲಿಕ್ಕೆ ಸಾಧ್ಯ ಆದರೆ ಅದರ ಸರ್ಫೇಸ್ ಅಥವಾ ಮೇಲ್ಮೈ ಶನಿಗ್ರಹದವರೆಗೆ ಹೋಗ್ತದೆ, ಅಷ್ಟು ದೊಡ್ಡದಿದೆ ಅದು. ಇನ್ನು ಈ ನಕ್ಷತ್ರದ ಆಪೋಸಿಟ್ ಆ ಚತುರ್ಭುಜದಲ್ಲಿ ಒಂದು ರೀಗಲ್ ಅಂತ ನಕ್ಷತ್ರ ಇದೆ. ಇಲ್ಲಿ ರೀಗಲ್ ಅಂತ ಬರೆದದ್ದು ನಿಮಗೆ ಕಾಣಬಹುದು ಸ್ಕ್ರೀನ್ನಲ್ಲಿ. ಆಕಾಶದಲ್ಲಿ ಇದನ್ನು ಗಮನಿಸಿ, ತುಂಬ ಚಂದ ನೀಲಿ ನಕ್ಷತ್ರ. ಆಕಾಶದಲ್ಲಿ ನೋಡುವವರಿಗೆ ಇದು ಬಹಳ ಚಂದ ಕಾಣಿಸ್ತದೆ, ನೀಲಿ ನಕ್ಷತ್ರ ಆಗಿ. ಇದರಲ್ಲಿ ಈ ರೀಗಲ್ ಕೂಡ ತುಂಬ ದೊಡ್ಡ ನಕ್ಷತ್ರ. ಇದು ನಮ್ಮಿಂದ 860 ಜ್ಯೋತಿರ್ವರ್ಷ ದೂರ ಇದೆ. ಅಷ್ಟು ದೂರ ಇರುವುದರಿಂದ ಇಷ್ಟು ಚಿಕ್ಕದಾಗಿ ಕಾಣಿಸ್ತದೆ. ಇದು ನಿಜವಾಗಿ ಇದು ಎಷ್ಟು ದೊಡ್ಡದಿದೆ, ಎಷ್ಟು ಬ್ರೈಟ್ ಇದೆ ಅಂತ ಹೇಳಿದರೆ ನಿಮಗೆ ತಲೆ ತಿರುಗಬಹುದು. ಇದು 60,000 ಸೂರ್ಯರಷ್ಟು ಬ್ರೈಟ್ ಇದೆ. 60,000 ಸೂರ್ಯರನ್ನು ಒಟ್ಟು ಸೇರಿಸಿದರೆ ಯಾವ ಬ್ರೈಟ್ನೆಸ್ ಬರ್ತದ, ಅದು ಒಂದು ರೀಗಲ್ ನಕ್ಷತ್ರದ್ದು. ಅಷ್ಟು ಬ್ರೈಟ್ ನಕ್ಷತ್ರ ಇದು. ಈ ರೀಗಲ್ ನಕ್ಷತ್ರ ನಾವು ಇದರಲ್ಲಿ ರಾಶಿ ಚಕ್ರದಲ್ಲಿ ಉಪಯೋಗಿಸುವ 27 ನಕ್ಷತ್ರಗಳಿಗೆ ಸೇರುವುದಿಲ್ಲ. ಇದು ರಾಶಿ ಚಕ್ರದಿಂದ ಹೊರಗಿದೆ. ಇದು ಬೆಟಲ್ ಗ್ಯೂಸ್ ಅಥವಾ ಆರ್ದ್ರ ನಕ್ಷತ್ರ ನಮ್ಮ ರಾಶಿ ಚಕ್ರದ 27 ನಕ್ಷತ್ರಗಳಿಗೆ ಸೇರ್ತದೆ. ಇನ್ನು ಈ ಆರ್ದ್ರ ನಕ್ಷತ್ರದಿಂದ ಸ್ವಲ್ಪ ಮೇಲ್ಗಡೆ ಅಂದರೆ ನಮ್ಮ ಈ ಮಹಾವ್ಯಾಧ ಚತುರ್ಭುಜದ ಎಡಗಡೆ ನೋಡಿದರೆ ಒಂದು ಚಿಕ್ಕ ತ್ರಿಕೋನ, ಬಹಳ ಡಿಮ್ ಇದೆ ಅದು. ಅಲ್ಲಿ ಲೈಟೆಲ್ಲ ಇದ್ದರೆ ಗೊತ್ತಾಗಲಿಕ್ಕಿಲ್ಲ ಆಕಾಶದಲ್ಲಿ. ಇಲ್ಲಿ ನಾನು ಸ್ಕ್ರೀನ್ನಲ್ಲಿ ತೋರಿಸ್ತಾ ಇದ್ದೇನೆ. ಈ 3 ನಕ್ಷತ್ರಗಳು, ಇದಕ್ಕೆ ಮೃಗಶಿರ ಅಂತ ಹೇಳ್ತಾರೆ. 27 ನಕ್ಷತ್ರಗಳ ಪೈಕಿ ಇದು ಸೇರ್ತದೆ, ಮೃಗಶಿರ. ಮೃಗಶಿರ ಆದ ಮೇಲೆ ಆರ್ದ್ರ ಬರ್ತದೆ. ಇಲ್ಲಿ ಮೃಗಶಿರ ಆರ್ದ್ರ ಪಕ್ಕದಲ್ಲಿ ನೋಡಬಹುದು. ಈ ಮೃಗಶಿರ ನಕ್ಷತ್ರವನ್ನು ಈಗ ಹೊರಗೆ ಇರುವವರು ಆಕಾಶದಲ್ಲಿ ಗುರುತಿಸಿರಬಹುದು. ಈಗ ಇದು ಮೃಗಶಿರ ನಕ್ಷತ್ರ ಒಂದು ಮೃಗದ ತಲೆ ಅಂತ ತಗೊಂಡ್ರೆ, ಈ 4 ನಕ್ಷತ್ರಗಳು ಚತುರ್ಭುಜ ಉಂಟು ಮಾಡುವಂಥ 4 ನಕ್ಷತ್ರಗಳು ಮೃಗದ ಕಾಲು ಅಂತ ತಗೊಳ್ಬೋದು. ಹಾಗೆ ಈ ನಕ್ಷತ್ರಕ್ಕೆ ಮೃಗಶಿರ ಅಂತ ಹೆಸರು ಇಟ್ಟಿದ್ದಾರೆ. ಇನ್ನು ಈ ದೊಡ್ಡ ಒಂದು ನಕ್ಷತ್ರ ಪುಂಜ, ಇದಕ್ಕೆ ಮಹಾವ್ಯಾಧ ಅಂತ ಕನ್ನಡದಲ್ಲಿ ಹೆಸರು, ಇದಕ್ಕೆ ಇಂಗ್ಲೀಷ್ನಲ್ಲಿ ಒರಯನ್ ಅಂತ ಹೆಸರು. ಬಹಳ ಸುಂದರವಾದಂಥ ಒಂದು ಕಾನ್ಸ್ಟಿಲೇಷನ್ ಅಥವಾ ನಕ್ಷತ್ರ ಪುಂಜ. ಇದರಲ್ಲಿ ಮಹಾವ್ಯಾಧ ಅಂತ ಇದಕ್ಕೆ ಯಾಕೆ ಹೆಸರು ಬಂತು ಅಂತ ಹೇಳಿದರೆ, ಇದನ್ನು ನಾವು ಇಲ್ಲಿ ಒಂದು ಆಕಾರ ಕಲ್ಪನೆ ಮಾಡಲಿಕ್ಕಾಗ್ತದೆ. ಮಹಾವ್ಯಾಧಂದು ನಕ್ಷತ್ರಗಳನ್ನು ರಾಶಿಗಳನ್ನು ಗುರುತಿಸುವುದು ಬೇರೆ ಬೇರೆ ಆಕಾರ ಕಲ್ಪನೆ ಮಾಡಿ. ಇದರಲ್ಲಿ ಈಗ ಈ ಮಹಾವ್ಯಾಧ ಸ್ವಲ್ಪ ಅಡ್ಡಕ್ಕಿದ್ದಾನೆ ಅಂತ ತಗೊಳ್ಬೇಕು, ನೀಟವಾಗಿ ನಿಲ್ಲಿಲ್ಲ. ಈ ಬೆಟಲ್ ಗ್ಯೂಸ್ ಮತ್ತು ಇನ್ನೊಂದು ನಕ್ಷತ್ರ
ಬೆಲ್ಲಾಟ್ರಿಕ್ಸ್ ಇದು ಎರಡು ಅವನ ಭುಜದ ಮೇಲೆ ಇವೆ ಅಂತ ತೆಕೊಳ್ಳಿ. ಹಾಗೆ ರೀಗಲ್ ಮತ್ತು ಸೈಫ್ ಅಂತ ಇಲ್ಲಿ ತೋರಿಸಿರುವಂಥ ಎರಡು ನಕ್ಷತ್ರಗಳು ಅವನ ಕಾಲಿನ ಮೇಲೆ ಇವೆ ಅಂತ ತೆಕೊಳ್ಳಿ. ಆಗ ಈ ಥರ ಒಂದು ಅಡ್ಡಕ್ಕೆ ನಿಂತಿದ್ದಾನೆ ಅಂತ ತಗೊಂಡ್ರೆ ಅವನ ತಲೆ ಇಲ್ಲಿ ಮೇಲೆ ಇದೆ, ಮೃಗಶಿರ ನಕ್ಷತ್ರದ ಹತ್ತಿರ ಮೇಲೆ ಇದೆ. ಇನ್ನು ಈ ಮೂರು ನಕ್ಷತ್ರಗಳು ಒಂದೇ ಸ್ಟ್ರೈಟ್ ಲೈನ್ನಲ್ಲಿ, ಇದು ಅವನ ಸೊಂಟಕ್ಕೆ ಕಟ್ಟಿದ ಬೆಲ್ಟ್ ಅಂತ ತಗೊಳ್ಳಿ, ಬೆಲ್ಟ್. ಈಗ ಒಂದು ಇಮ್ಯಾಜಿನ್ ಮಾಡಬಹುದು, ಇಲ್ಲಿ ಒಬ್ಬ ದೊಡ್ಡ ಬೇಟೆಗಾರ ನಿಂತಿದ್ದಾನೆ ಅಂತ ಹೇಳಿ ಇಮ್ಯಾಜಿನ್ ಮಾಡಬಹುದು. ಅದನ್ನೀಗ ನಾನು ತೋರಿಸ್ತೇನೆ ನೋಡಿ. ಈ ಥರ ಒಂದು ಬೇಟೆಗಾರ ನಿಂತಿದ್ದಾನೆ ಅಂತ ಸ್ಕ್ರೀನ್ನಲ್ಲಿ ತೋರಿಸ್ತಾ ಇದ್ದೇನೆ. ಈ ಥರ ಆಕಾಶದಲ್ಲಿ ಇಮ್ಯಾಜಿನ್ ಮಾಡಬೇಕು ನೋಡಿ. ಈಗ ಹೊರಗೆ ನಿಂತಿರುವವರು ಆಕಾಶ ಮತ್ತು ಇದನ್ನೊಮ್ಮೆ ಕಂಪೇರ್ ಮಾಡಿ ನೋಡಿ. ಅಲ್ಲಿ ಮೂರು ನಕ್ಷತ್ರಗಳು ಆಕಾಶದಲ್ಲಿ ಒಂದೇ ಸ್ಟ್ರೈಟ್ ಲೈನ್ನಲ್ಲಿರುವುದು ಅವನ ಬೆಲ್ಟಿನ ಮೇಲೆ ಇದೆ ಅಂತ ಕಲ್ಪನೆ ಮಾಡಿ, ಇಲ್ಲಿ ಚಿತ್ರದಲ್ಲಿ ತೋರಿಸಿದ ಹಾಗೆ. ಬೆಟಲ್ಗ್ಯೂಸ್ ಮತ್ತು ಬೆಲ್ಲಾಟ್ರಿಕ್ಸ್ ಎರಡು ನಕ್ಷತ್ರಗಳು ಅವನ ಭುಜದ ಮೇಲೆ ಇವೆ ಅಂತ ಕಲ್ಪನೆ ಮಾಡಿ, ಮತ್ತು ಸೈಫ್ ಮತ್ತು ರೀಗಲ್ ಎರಡು ಅವನ ಕಾಲಿನ ಮೇಲೆ ಇವೆ ಅಂತ ಕಲ್ಪನೆ ಮಾಡಿ. ಈಗ ಇಲ್ಲೇ ಸೂಕ್ಷ್ಮ ನೋಡಿ, ಅವನ ಬೆಲ್ಟ್, ಅವನ ಸೊಂಟದ ಬೆಲ್ಟ್ ಒಮ್ಮೆ ನೋಡಿ. ಆ ಬೆಲ್ಟಿನ ಕೆಳಗೆ ಒಂದು ಖಡ್ಗ ತೂಗಾಡ್ತಾ ಇದೆ. ಇಲ್ಲಿ ನಮ್ಮ ಸ್ಕ್ರೀನ್ನಲ್ಲಿ ನೋಡಿದರೆ ಗೊತ್ತಾಗ್ತದೆ, ಒಂದು ಖಡ್ಗ ತೂಗಾಡ್ತಾ ಇದೆ. ಆ ಖಡ್ಗದ ಮೇಲೆ ಆಕಾಶದಲ್ಲಿ ಮೂರು ಚುಕ್ಕೆಗಳು ಕಾಣಿಸ್ತವೆ. ಈಗ ಒಮ್ಮೆ ಆಕಾಶ ನೋಡಿ, ಮೂರು ಚುಕ್ಕೆಗಳು ಕಾಣಿಸ್ತವೆ. ಆ ಮೂರು ಚುಕ್ಕೆಗಳ ಪೈಕಿ ಮಧ್ಯದ್ದು ಅದು ನಕ್ಷತ್ರ ಅಲ್ಲ, ಆಚೆ ಈಚೆ ಇರುವಂಥದ್ದು ನಕ್ಷತ್ರ. ಮಧ್ಯದ್ದು ಅದೊಂದು ನೆಬ್ಯುಲಾ. ನೆಬ್ಯುಲಾ ಅಂತ ಹೇಳಿದರೆ ಅದು ನಕ್ಷತ್ರ ಹುಟ್ಟುತ್ತಾ ಇರುವಂಥ ಒಂದು ಜಾಗ. ಈಗ ಆಕಾಶ ನೋಡಿ, ಬೆಲ್ಟಿನ ಕೆಳಗಡೆ ಒಂದು ಖಡ್ಗ ತೂಗಾಡ್ತಾ ಇದೆ ಅಂತ ಇಮ್ಯಾಜಿನ್ ಮಾಡಿ. ಆ ಖಡ್ಗದ ಮಧ್ಯದಲ್ಲಿ ಒಂದು ಡಿಮ್ ಆಬ್ಜೆಕ್ಟ್ ಕಾಣಿಸ್ತಾ ಇದೆ, ಹೇಜಿ ಆಬ್ಜೆಕ್ಟ್. ಅದನ್ನು ನಿಮ್ಮ ಹತ್ರ ಬೈನಾಕ್ಯುಲರ್ಸ್ ಇದ್ದರೆ ನಾಳೆ ಆಗಲಿ ನೋಡಿ. ಅದು ಒಂದು ಹತ್ತಿಯ ಮುದ್ದೆಯ ಹಾಗೆ ಕಾಣಿಸ್ತದೆ ಬೈನಾಕ್ಯುಲರ್ಸ್ನಲ್ಲಿ. ಬರಿಗಣ್ಣಿನಲ್ಲಿ ಕೂಡ ಏನೋ ಒಂದು ಡಿಮ್ ಆಬ್ಜೆಕ್ಟ್ ಆಗಿ ಕಾಣಿಸ್ತದೆ, ಒಂದು ಚುಕ್ಕೆಯಾಗಿ. ಅದನ್ನು ಟೆಲಿಸ್ಕೋಪಿನಲ್ಲಿ ನೋಡಿದರೆ ಅಂತೂ ಅಲ್ಲಿ ಹುಟ್ಟುತ್ತಾ ಇರುವ ನಕ್ಷತ್ರಗಳನ್ನು ನೋಡಬಹುದು. ಅದನ್ನು ನಿಮಗೆ ಝೂಮ್ ಮಾಡಿ ತೋರಿಸುವ. ಝೂಮ್ ಮಾಡಿದರೆ ನೋಡಿ ಆ ನೆಬ್ಯುಲಾ ಹೇಗಿದೆ ಅನ್ನೋದನ್ನು ಇಲ್ಲಿ ನೀವು ನೋಡಬಹುದು. ಅದರಲ್ಲಿ ನಮ್ಮ ಟೆಲಿಸ್ಕೋಪಲ್ಲಿ ನೋಡಿದರೆ ಅಂತೂ ಅಲ್ಲಿ ಹುಟ್ಟುತ್ತಾ ಇರುವ ನಕ್ಷತ್ರಗಳು ಬಹಳ ಚೆನ್ನಾಗಿ ಕಾಣಿಸ್ತವೆ. ಅಂದರೆ ಅಲ್ಲಿ ಹರಡಿದ ಗ್ಯಾಸ್, ಹೈಡ್ರೋಜನ್ ಕ್ಲೌಡ್ ಇತ್ಯಾದಿಗಳು ಇರ್ತವೆ. ಅದರ ಜೊತೆಗೆ ಅಲ್ಲಿ ನಕ್ಷತ್ರಗಳು ಹುಟ್ಟುತ್ತಾ ಇರುವುದು ಟೆಲಿಸ್ಕೋಪ್ನಲ್ಲಿ ನೋಡಲಿಕ್ಕೆ ಬಹಳ ಚೆಂದ ಆಗ್ತದೆ. ಬರಿಗಣ್ಣಿನಲ್ಲಿ ನೋಡುವಾಗ ಒಂದು ಚುಕ್ಕೆಯಾಗಿ ಮಾತ್ರ ಇದು ಕಾಣಿಸ್ತದೆ. ಈಗ ನಾನು ತೋರಿಸಿದಂಥ ಈ ಒರಯನ್ ನೆಬ್ಯುಲಾ, ಇದಕ್ಕೆ ಒರಯನ್ ನೆಬ್ಯುಲಾ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತಾರೆ, ಕನ್ನಡದಲ್ಲಿ ಮಹಾವ್ಯಾಧನ ನಿಹಾರಿಕೆ ಅಂತ ಹೇಳ್ತಾರೆ. ಇದು ನಮ್ಮಿಂದ 1350 ಜ್ಯೋತಿರ್ವರ್ಷ ದೂರ ಇದೆ. 1350 ಲೈಟ್ ಇಯರ್ಸ್ ಅಷ್ಟು ದೂರ ಇರುವುದು ನಮಗೆ ಬರಿಗಣ್ಣಿನಲ್ಲಿ ಕಾಣ್ತಾ ಇದೆ. ಇನ್ನು ಇದು ಎಷ್ಟು ದೊಡ್ಡದಿದೆ ಅಂತ ಹೇಳಿದರೆ, ಇದು ನಕ್ಷತ್ರಗಳು ಹುಟ್ಟುತ್ತಾ ಇರುವ ಜಾಗ. ಇದರ ಡಯಾಮೀಟರ್ ಅಥವಾ ವ್ಯಾಸ 24 ಜ್ಯೋತಿರ್ವರ್ಷ ಇದೆ. 24 ಲೈಟ್ ಇಯರ್ಸ್ ಡಯಾಮೀಟರ್, ಅಷ್ಟು ದೊಡ್ಡದಿದೆ ಅದು. ಆದರೂ ನಮಗೆ ಬರಿಗಣ್ಣಿನಲ್ಲಿ ಇಷ್ಟು ಚುಕ್ಕೆಯಾಗಿ ಕಾಣಲಿಕ್ಕೆ ಕಾರಣ ಏನಂತ ಹೇಳಿದರೆ, ಅದು 1350 ಜ್ಯೋತಿರ್ವರ್ಷ ದೂರ ಇದೆ. ಅಂದರೆ ಈಗ ನಾವು ಆಕಾಶದಲ್ಲಿ ನೋಡ್ತಾ ಇರುವಂಥ ಒರಯನ್ ನೆಬ್ಯುಲಾ ಇವತ್ತಿನದ್ದಲ್ಲ, 1350 ವರ್ಷ ಹಿಂದಿನದ್ದು ನಮಗೆ ಇವತ್ತು ಕಾಣ್ತಾ ಇರುವುದು. ಅಲ್ಲಿಂದ ಲೈಟ್ ಇಲ್ಲಿಗೆ ಬರಲಿಕ್ಕೆ 1350 ವರ್ಷ ಬೇಕು. ಇವತ್ತು ಅದು ಹೇಗಿದೆ ನೋಡಬೇಕಾದ್ರೆ ನಾವು ಇನ್ನು 1350 ವರ್ಷದ ನಂತರ ನೋಡಬೇಕು. ಅದು ನಮಗೆ ಸಾಧ್ಯ ಇಲ್ಲ. ಅಂದರೆ ಈ ನಕ್ಷತ್ರಗಳು, ನೆಬ್ಯುಲಾಗಳು, ಗ್ಯಾಲಕ್ಸಿಗಳು, ಅವುಗಳ ದೂರ ಕಲ್ಪನೆ ಮಾಡುವುದೇ ಕಷ್ಟ, ಅಷ್ಟು ದೂರ ಇದೆ. ಇನ್ನು ನಾವು ನಮ್ಮ ಕಣ್ಣುಗಳನ್ನು ಸ್ವಲ್ಪ ಮೇಲೆ ಹಾಯಿಸುವ. ಸ್ವಲ್ಪ ಮೇಲೆ ನಾನೀಗ ಕರ್ಸರ್ ತೋರಿಸ್ತಾ ಇದ್ದೇನೆ. ಹೊರಗೆ ನಿಂತಿರುವವರು ಈ ಆರ್ದ್ರ ನಕ್ಷತ್ರ, ಮೃಗಶಿರ ನಕ್ಷತ್ರ, ಅಲ್ಲಿಂದ ಸ್ವಲ್ಪ ಮೇಲಕ್ಕೆ ಹೋಗಿ. ಮೇಲಕ್ಕೆ ಹೋದರೆ ಇನ್ನೊಂದು ಸುಂದರ ಕೆಂಪು ನಕ್ಷತ್ರ ಕಾಣಿಸ್ತದೆ, ರೆಡ್ ಸ್ಟಾರ್. ಟ್ವಿಂಕಲ್ ಆಗ್ತಾ ಇದೆ ರೆಡ್ ಸ್ಟಾರ್.
ಅದರ ಪಕ್ಕದಲ್ಲಿ ಚಿಕ್ಕ ಚಿಕ್ಕ ನಕ್ಷತ್ರಗಳನ್ನು ಸೇರಿಸಿದರೆ ಒಂದು ವಿ ಶೇಪ್, ಅಂದರೆ ಇಂಗ್ಲಿಷ್ ವಿ ಶೇಪ್, ಅದು ಇನ್ವರ್ಟೆಡ್ ಆಗಿ ಕಾಣಿಸ್ತಾ ಇದೆ. ಸೂಕ್ಷ್ಮ ನೋಡಿ, ಅಲ್ಲಿ ನೀವು ನೋಡುವ ಜಾಗದಲ್ಲಿ ಆಕಾಶದಲ್ಲಿ ಹೆಚ್ಚು ಬೆಳಕಿಲ್ಲದಿದ್ದರೆ ಇದನ್ನು ಸುಲಭದಲ್ಲಿ ಗುರುತಿಸಬಹುದು. ಇನ್ವರ್ಟೆಡ್ ವಿ ಶೇಪ್, ಅದರ ಒಂದು ತುದಿಯಲ್ಲಿ ಇದು ಕೆಂಪು ನಕ್ಷತ್ರ ಚಂದವಾಗಿ ಕಾಣ್ತಾ ಇದೆ, ಕೆಂಪು ನಕ್ಷತ್ರ ಮಿನುಗುತ್ತಾ ಇದೆ. ಇದು ರೋಹಿಣಿ ನಕ್ಷತ್ರ, ಬಹಳ ಸುಂದರವಾದಂಥ ನಕ್ಷತ್ರ ರೋಹಿಣಿ ನಕ್ಷತ್ರ. ಇದಕ್ಕೆ ಇಂಗ್ಲಿಷ್ನಲ್ಲಿ ಆಲ್ಡೆಬರಾನ್ ಅಂತ ಹೇಳ್ತಾರೆ. ಈ ರೋಹಿಣಿ ನಕ್ಷತ್ರ ನಮ್ಮಿಂದ 65 ಜ್ಯೋತಿರ್ವರ್ಷ ದೂರ ಇದೆ, 65 ಲೈಟ್ ಇಯರ್ಸ್. ಮತ್ತು ನಮ್ಮ ಸೂರ್ಯನಿಗಿಂತ ಇದು 440 ಪಟ್ಟು ಬ್ರೈಟ್ ಇದೆ. ತುಂಬ ಬ್ರೈಟ್ ನಕ್ಷತ್ರ, ದೂರ ಇರುವುದರಿಂದ ಇಷ್ಟು ಚಿಕ್ಕದಾಗಿ ಕಾಣಿಸ್ತದೆ. ಇನ್ನು ಈಗ ಸಾಕಷ್ಟು ಮೇಲೆ ನೀವು ಕಣ್ಣು ಹಾಯಿಸಿದ್ದೀರಿ, ಹೊರಗೆ ನಿಂತವರು ಇನ್ನೂ ಮತ್ತೆ ತಲೆ ಎತ್ತಲಿಕ್ಕೆ ಸ್ವಲ್ಪ ಕಷ್ಟ ಆಗಬಹುದು. ಅದಕ್ಕೆ ಇದರ ಮೇಲಿದ್ದು ನೋಡಬೇಕಾದ್ರೆ ನೀವು ನಿಂತಲ್ಲಿಂದಲೇ ಸ್ವಲ್ಪ ನಿಮ್ಮ ಕಣ್ಣುಗಳನ್ನು ಸ್ವಲ್ಪ ನಾರ್ತಿಗೆ, ಅಥವಾ ನೀವು ನಾರ್ತಿಗೆ ತಿರುಗಿಯೇ ನಿಲ್ಲಿ, ಸುಲಭ ಆಗ್ತದೆ. ನಾರ್ತಿಗೆ ತಿರುಗಿ ನಿಲ್ಲಿ. ಅಲ್ಲಿ ನೋಡಿ, ನಾರ್ತಿಗೆ ತಿರುಗಿ ನಿಂತರೆ, ಈಗ ನಾನು ಮತ್ತೆ ತೋರಿಸ್ತೇನೆ, ಆಕಾಶದಲ್ಲಿ ಕಾಣುವ ಹಾಗೆ ನೋಡಿ, ಇಲ್ಲಿ ಆಲ್ಡೆಬರಾನ್ ಅಂತ ಬರೆದಿದೆ ಸ್ಕ್ರೀನ್ನಲ್ಲಿ, ಅದು ನಾನು ತೋರಿಸಿದ ರೋಹಿಣಿ ನಕ್ಷತ್ರ. ಅದರ ಪಕ್ಕದಲ್ಲಿ ನೋಡಿ ವಿ ಆಕಾರ, ಈಗ ನಿಮಗೆ ಚೆನ್ನಾಗಿ ಸ್ಕ್ರೀನಿನ ಮೇಲೆ ಕಾಣ್ತಾ ಇದೆ. ಆಕಾಶದಲ್ಲಿ ಇದನ್ನು ಹುಡುಕಲಿಕ್ಕೆ ಪ್ರಯತ್ನ ಮಾಡಿ. ಈ ವಿ ಆಕಾರದಿಂದ ಸ್ವಲ್ಪ ಮೇಲಕ್ಕೆ, ಇದು ನೀವು ಪೂರ್ವಕ್ಕೆ ಮುಖ ಮಾಡಿದರೆ ಸ್ವಲ್ಪ ನೋಡಲಿಕ್ಕೆ ಕಷ್ಟ ಆಗ್ಬೋದು. ಈಗ ನೀವು ಪಶ್ಚಿಮಕ್ಕೆ ಮುಖ ಮಾಡಿದರೆ, ನಾರ್ತಿಗೆ ಮುಖ ಮಾಡಿದರೆ, ಉತ್ತರಕ್ಕೆ ಮುಖ ಮಾಡಿದರೆ ಈಗ ನಾನು ತೋರಿಸಿದ ಹಾಗೆ ಕಾಣಿಸ್ತದೆ ನೋಡಿ. ಅಂದರೆ ಈಗ ರೋಹಿಣಿ ನಕ್ಷತ್ರದಿಂದ ಸ್ವಲ್ಪ ಎಡಗಡೆಗೆ ಸಣ್ಣ ಸಣ್ಣ ಚುಕ್ಕೆಗಳನ್ನು ಸೇರಿಸಿ ಒಂದು ನಕ್ಷತ್ರ ಪುಂಜ, ಇದಕ್ಕೆ ಸ್ಟಾರ್ ಕ್ಲಸ್ಟರ್ ಅಂತ ಹೇಳ್ತಾರೆ, ಇದಕ್ಕೆ ಇಂಗ್ಲೀಷ್ನಲ್ಲಿ ಪ್ಲಿಯಡಿಸ್ ಕ್ಲಸ್ಟರ್ ಅಂತ ಹೇಳ್ತಾರೆ, ಕನ್ನಡದಲ್ಲಿ ಇದನ್ನು ಕೃತಿಕಾ ನಕ್ಷತ್ರ. ಇದು ಕೃತಿಕಾ ನಕ್ಷತ್ರ ಗುಚ್ಛ. ಅಲ್ಲಿ ಹೊರಗೆ ನಿಂತವರಿಗೆ ಆಕಾಶದಲ್ಲಿ ಅಲ್ಲಿ ಬೆಳಕಿನ ಹಾವಳಿ ಇಲ್ಲದಿದ್ದರೆ, ಲೈಟ್ ಪೊಲ್ಯೂಷನ್ ಇಲ್ಲದಿದ್ದರೆ ಇದು ಬಹಳ ಚಂದ ಕಾಣಿಸ್ತದೆ. ಅಲ್ಲಿ ಕೌಂಟ್ ಮಾಡಲಿಕ್ಕಾಗ್ತದೆ ಎಷ್ಟು ನಕ್ಷತ್ರ ಅಂತ. ಹಾಗೆ ಕೌಂಟ್ ಮಾಡಲಿಕ್ಕೆ ಸಾಧ್ಯ ಇರುವವರು ಕೌಂಟ್ ಮಾಡಿ. ನಿಮ್ಮ ನಾರ್ಮಲ್ ಸೈಟ್ ಇರುವವರಿಗೆ ಅಲ್ಲಿ 6 ನಕ್ಷತ್ರಗಳನ್ನು ಕೌಂಟ್ ಮಾಡಲಿಕ್ಕಾಗ್ತದೆ. ಅಥವಾ ನಿಮ್ಮ ಕಣ್ಣು ಹೆಚ್ಚು ಸೂಕ್ಷ್ಮ ಇದ್ದರೆ 7 ನಕ್ಷತ್ರಗಳನ್ನು ಅಲ್ಲಿ ಕೌಂಟ್ ಮಾಡಬಹುದು ಬರಿಗಣ್ಣಿನಲ್ಲಿ. ಹಾಗೆ 6 ಅಥವಾ 7 ನಕ್ಷತ್ರ ನಿಮಗೆ ಕೌಂಟ್ ಮಾಡಲಿಕ್ಕೆ ಆದರೆ ನಿಮ್ಮ ಕಣ್ಣು ನಾರ್ಮಲ್ ಇದೆ, ಅಥವಾ 7 ನಕ್ಷತ್ರ ಗುರುತಿಸಲಿಕ್ಕಾದರೆ ಹೆಚ್ಚು ಸೆನ್ಸಿಟಿವ್ ಇದೆ ಅಂತ ತಗೊಳ್ಬಹುದು. ಒಂದು ವೇಳೆ ನಿಮಗೆ 6 ನಕ್ಷತ್ರ 6 ಅಥವಾ 7 ಕೌಂಟ್ ಮಾಡಲಿಕ್ಕೆ ಆಗಲಿಲ್ಲ, ಅದಕ್ಕಿಂತ ಕಡಿಮೆ ಕೌಂಟ್ ಮಾಡಲಿಕ್ಕಾಯಿತು, ಅಥವಾ ಅದಕ್ಕಿಂತ ಹೆಚ್ಚು ಕಂಡಿತು ಅಂತಾದರೆ ನೀವು ನೇತ್ರ ತಜ್ಞರನ್ನು ಭೇಟಿಯಾಗಿ ಕನ್ನಡಕ ಉಪಯೋಗಿಸಬೇಕಾಗ್ತದೆ. ಆದ್ದರಿಂದ ನಮ್ಮ ಕಣ್ಣು ಹೇಗಿದೆ ಅಂತ ಇದರಿಂದ ಚೆಕ್ ಮಾಡಲಿಕ್ಕಾಗ್ತದೆ. ಇನ್ನು ಈಗ ಉತ್ತರಕ್ಕೆ ಮುಖ ಮಾಡಿ ನಿಂತಿದ್ದೇವೆ. ಈಗ ಇನ್ನೂ ಸ್ವಲ್ಪ ಅದರಿಂದ, ಅಂದರೆ ಉತ್ತರಕ್ಕೆ ಮುಖ ಮಾಡುವಾಗ ಈಗ ಮತ್ತೆ ನಿಮ್ಮ ಕಣ್ಣು ಪುನಃ ಇದರ ಕಡೆಗೆ ತನ್ನಿ. ಅಲ್ಲಿಂದ ಈಗ ನಕ್ಷತ್ರ ಗುಚ್ಛ ಪ್ಲಿಯಡಿಸ್ ಸ್ವಲ್ಪ ಚಿಕ್ಕದಾಗಿ ಇಲ್ಲಿ ತೋರಿಸ್ತಾ ಇದ್ದೇವೆ, ನೀವು ಆಕಾಶದಲ್ಲಿ ನೋಡಬಹುದು ಅದನ್ನು. ಈಗ ಅಲ್ಲಿಂದ ಮತ್ತೆ ಎಡಗಡೆಗೆ ಬನ್ನಿ. ಇಲ್ಲಿ 3 ನಕ್ಷತ್ರಗಳಿಂದ ಮಾಡಿದಂಥ ಒಂದು ವಿಶಾಲ ಕೋನ ತ್ರಿಕೋನ ಕಾಣಿಸ್ತದೆ, ಒಬ್ಟ್ಯೂಸ್ ಆ್ಯಂಗಲ್ ಟ್ರಯಾಂಗಲ್. ಹೊರಗೆ ನಿಂತವರಿಗೆ ಈಗ ಗುರುತಿಸಲಿಕ್ಕೆ ಆಗ್ಬೋದು, ನಾನು ಸ್ಕ್ರೀನ್ನಲ್ಲಿ ತೋರಿಸ್ತಾ ಇದ್ದೇನೆ. ಒಬ್ಟ್ಯೂಸ್ ಆ್ಯಂಗಲ್ ಟ್ರಯಾಂಗಲ್, ವಿಶಾಲ ಕೋನ ತ್ರಿಕೋನ, ಈ 3 ನಕ್ಷತ್ರಗಳಿಂದ ಮಾಡಿದಂಥದ್ದು. ಇದು ಮೇಷರಾಶಿಯನ್ನು ಸೂಚಿಸ್ತದೆ. ಇದಕ್ಕೆ ಏರೀಸ್ ಟ್ರಿಯಾಂಗಲ್ ಅಂತ ಹೇಳ್ತಾರೆ, ಅಥವಾ ಮೇಷರಾಶಿ. ಏರೀಸ್ ಅಂದರೆ ಮೇಷರಾಶಿ, ಇಂಗ್ಲೀಷ್ನಲ್ಲಿ ಏರೀಸ್ ಕಾನ್ಸ್ಟಲೇಷನ್ ಹೇಳುವುದು ಇದಕ್ಕೆ, ಕನ್ನಡದಲ್ಲಿ ಮೇಷರಾಶಿ. ಮೇಷರಾಶಿ ಇಲ್ಲಿಂದ ಆರಂಭ ಆಗ್ತದೆ, ಇಲ್ಲಿಂದ 30 ಡಿಗ್ರಿ ದೂರದವರೆಗೆ ಇದು ವ್ಯಾಪಿಸಿದೆ. ಇದರಲ್ಲಿ 3 ನಕ್ಷತ್ರಗಳ ಪೈಕಿ ಹೆಚ್ಚು ಬ್ರೈಟ್ ಇರುವಂಥದ್ದು ಹ್ಯಾಮಲ್, ಅಥವಾ ಕನ್ನಡದಲ್ಲಿ ಅಶ್ವಿನಿ ನಕ್ಷತ್ರ. ಅಶ್ವಿನಿ ನಕ್ಷತ್ರ ಮೇಷರಾಶಿಯಲ್ಲಿ ಇದೆ ಅನ್ನುವುದನ್ನು ಇಲ್ಲಿ ಕರೆಕ್ಟಾಗಿ ನೋಡಬಹುದು. ಇದಕ್ಕೆ ಈ ಅಶ್ವಿನಿ ನಕ್ಷತ್ರ ಮತ್ತು ಮೇಷರಾಶಿಯಿಂದ ಇಲ್ಲಿ ರಾಶಿ ಚಕ್ರ ಆರಂಭ ಆಗ್ತದೆ. ಇದಕ್ಕಿಂತ
ಎಡಗಡೆಗೆ ಮೀನರಾಶಿ ಇದೆ. ನಾನು ಆಗ ತೋರಿಸಿದ ಮೀನರಾಶಿ. ಈಗ ನೀವು ಉತ್ತರಕ್ಕೆ ಮುಖ ಮಾಡಿ ಸ್ವಲ್ಪ ತಲೆ ಎತ್ತಿ ನೋಡಿದರೆ ಈ ಮೀನರಾಶಿಯ ಸೂಚಿಸುವಂಥ ಒಂದು ಮೀನಿನ ಆಕಾರ ಅಲ್ಲಿ ನೋಡ್ಬೋದು. ಇಲ್ಲಿ ಮೀನರಾಶಿ ಎಂಡ್ ಆಗುವಾಗ ಮೇಷರಾಶಿ ಆರಂಭ ಆಗ್ತದೆ. ಇದು ರಾಶಿಚಕ್ರ ಅನ್ನೋದು ಒಂದು ಸರ್ಕ್ಯುಲರ್ ಬೆಲ್ಟ್. ಈಗ ಮೀನರಾಶಿ ನೋಡಿದ ಹಾಗೆ ಆಯಿತು, ಮೇಷರಾಶಿ ನೋಡಿದ ಹಾಗೆ ಆಯಿತು. ಇನ್ನು ಮತ್ತೆ ನಿಮ್ಮ ಕಣ್ಣು ಅಲ್ಲಿಯೇ ಬಲಗಡೆಗೆ ಹಾಯಿಸಿದರೆ ಈಗ ಮತ್ತೆ ಪುನಃ ರೋಹಿಣಿ ನಕ್ಷತ್ರದ ಹತ್ತಿರ ಬನ್ನಿ. ಈಗ ನೀವು ತಲೆ ಎತ್ತಿ ನೋಡ್ತಾ ಇರಬಹುದು ರೋಹಿಣಿ ನಕ್ಷತ್ರವನ್ನು. ಈಗ ರೋಹಿಣಿ ನಕ್ಷತ್ರದ ವಿ ಶೇಪ್ ಅಲ್ಲಿ ಕಾಣ್ತಾ ಇರುವಂಥದ್ದು ಅದು ವೃಷಭ ರಾಶಿಯನ್ನು ಸೂಚಿಸ್ತದೆ. ಮೇಷರಾಶಿ ಆದ ಮೇಲೆ ಬರುವಂಥದ್ದು ವೃಷಭ ರಾಶಿ, ಇಂಗ್ಲೀಷ್ನಲ್ಲಿ ಟೌರಸ್ ಕಾನ್ಸ್ಟಲೇಷನ್. ಇಲ್ಲಿ ಹತ್ತಿರ ಇರುವ ಚಿಕ್ಕ ಚಿಕ್ಕ ನಕ್ಷತ್ರಗಳನ್ನು ಸೇರಿಸಿ ಅಲ್ಲಿ ಒಂದು ದೊಡ್ಡ ಎತ್ತಿನ ಆಕಾರ ಕಲ್ಪನೆ ಮಾಡಲಿಕ್ಕಾಗ್ತದೆ, ಆದರೆ ಅದು ಕಷ್ಟ. ಇದು ವಿ ಶೇಪ್ ಎತ್ತಿನ ಮುಖವನ್ನು ತೋರಿಸ್ತದೆ. ಇದು ಎತ್ತಿನ ಮುಖ ಅಂತ ಕಲ್ಪನೆ ಮಾಡಿಕೊಳ್ಳಿ. ಆದ್ದರಿಂದ ಈಗ ವೃಷಭ ರಾಶಿ ನೋಡಿದ ಹಾಗೆ ಆಯಿತು, ಮೀನರಾಶಿ, ಮೇಷರಾಶಿ, ವೃಷಭ ರಾಶಿ ನೋಡಿದ ಹಾಗೆ ಆಯಿತು. ಇನ್ನು ಇದರ ನಂತರದ ರಾಶಿ ಮಿಥುನ ರಾಶಿ ನೋಡಬೇಕು. ಮಿಥುನ ರಾಶಿ ನೋಡಲಿಕ್ಕೆ ನಾವು ಮತ್ತೆ ಪೂರ್ವ ದಿಕ್ಕಿಗೆ ತಿರುಗುವ, ಮತ್ತೆ ಆಗಿನ ದೋಣಿಗೆ ಬರುವ, ಪೂರ್ವ ದಿಕ್ಕಿಗೆ ತಿರುಗುವ. ಅಲ್ಲಿ ಹೊರಗೆ ನಿಂತವರು ಪೂರ್ವ ದಿಕ್ಕಿಗೆ ಈಗ ತಿರುಗಿ ನಿಲ್ಲಬಹುದು ಅಥವಾ ಕೂತ್ಕೊಳ್ಬಹುದು ನೀವು ಇರುವ ಜಾಗದಲ್ಲಿ. ಅಲ್ಲಿ ನೋಡಿದರೆ ಈಗ ಮತ್ತೆ ನಿಮಗೆ ಸ್ವಲ್ಪ ತಲೆ ಎತ್ತಿ ನೋಡಿದರೆ ಒರಯನ್ ಅಥವಾ ಮಹಾವ್ಯಾಧ ಕಾಣಿಸ್ತದೆ. ಅಥವಾ ಸ್ವಲ್ಪ ನಿಮ್ಮ ಕಣ್ಣಿನ ಸ್ವಲ್ಪ ಎತ್ತರದಲ್ಲಿ ನೋಡಿದರೆ ಜುಪಿಟರ್ ಅಥವಾ ಲಾರ್ಜೆಸ್ಟ್ ಪ್ಲಾನೆಟ್ ಜುಪಿಟರ್ ಕಾಣಿಸ್ತದೆ. ಅಲ್ಲಿಂದ ಕೆಳಗೆ ಆಗ ನಾನು ತೋರಿಸಿದ ದೊಡ್ಡ ದೋಣಿ ಕಾಣಿಸ್ತದೆ. ದೋಣಿಯ ಬಲಭಾಗದಲ್ಲಿ ಬ್ರೈಟೆಸ್ಟ್ ಸ್ಟಾರ್ ಸಿರಿಯಸ್ ಕಾಣಿಸ್ತಾ ಇದೆ. ಈಗ ಈ ದೋಣಿಯ ಎಡಭಾಗಕ್ಕೆ ಬನ್ನಿ. ದೋಣಿಯ ಎಡಭಾಗದಲ್ಲಿ ಇಲ್ಲಿ ಕ್ಯಾಸ್ಟರ್ ಮತ್ತು ಪೊಲ್ಲುಕ್ಸ್ ಅಂತ ಬರೆದದ್ದು ನಿಮಗೆ ಕಾಣ್ತಾ ಇರಬಹುದು ಸ್ಕ್ರೀನಿನ ಮೇಲೆ. ಈ ಎರಡು ನಕ್ಷತ್ರಗಳನ್ನು ಸೇರಿಸಿ ಜೆಮಿನಿ ಕಾನ್ಸ್ಟಿಲೇಷನ್ ಅಥವಾ ಮಿಥುನ ರಾಶಿ ಆಗ್ತದೆ. ಇದು ಮಿಥುನ ರಾಶಿ. ಆದ್ದರಿಂದ ಮಿಥುನ ರಾಶಿ ಗುರುತಿಸಲಿಕ್ಕೆ ಸುಲಭ. ಈ ಎರಡು ನಕ್ಷತ್ರಗಳು ಕ್ಯಾಸ್ಟರ್ ಮತ್ತು ಪೊಲ್ಲುಕ್ಸ್ ನಿಮಗೆ ಗುರುತಿಸಲಿಕ್ಕೆ ರೆಫರೆನ್ಸ್ ಈ ದೊಡ್ಡ ದೋಣಿಯನ್ನೇ ತಗೊಳ್ಬೋದು. ದೋಣಿಯ ಎಡಭಾಗ ಇದು ಮಿಥುನ ರಾಶಿ. ಈಗ ಜುಪಿಟರ್ ಅಥವಾ ಗುರುಗ್ರಹ ಇದು ಮಿಥುನ ರಾಶಿಯಲ್ಲಿ ಇದೆ ಅಂತ ಇಲ್ಲಿ ಗೊತ್ತಾಗ್ತದೆ. ಈಗ ಕ್ಯಾಸ್ಟರ್ ಮತ್ತು ಪೊಲ್ಲುಕ್ಸ್ ಅನ್ನುವ ಎರಡು ನಕ್ಷತ್ರಗಳು ಆಕಾಶದಲ್ಲಿ ನೋಡುವಾಗ ಸಾಧಾರಣ ಅವಳಿ ನಕ್ಷತ್ರಗಳ ಹಾಗೆ ಕಾಣಿಸ್ತದೆ, ಸಾಧಾರಣ ಬ್ರೈಟ್ನೆಸ್ ಒಂದೇ ಥರ ಇರುವ ಹಾಗೆ ಕಾಣಿಸ್ತದೆ. ಆದರೆ ನಿಜವಾಗಿ ನಮಗೆ ಆಕಾಶದಲ್ಲಿ ಕಾಣುವುದು ಎಲ್ಲವೂ ನಿಜ ಅಲ್ಲ. ಯಾಕಂತ ಹೇಳಿದರೆ ಈ ಎರಡು ನಕ್ಷತ್ರಗಳು ಇಷ್ಟು ಹತ್ತಿರದಲ್ಲಿರುವ ಹಾಗೆ ಕಂಡರೂ ಕೂಡ ಅವು ಪರಸ್ಪರ ತುಂಬ ದೂರ ಇದೆ. ಈಗ ನಾನು ಅದರ ದೂರ ನಿಮಗೆ ಹೇಳ್ತೇನೆ. ಇದು ಅಷ್ಟು ಅಂದರೆ ನಾವೆಲ್ಲ ಇಮ್ಯಾಜಿನ್ ಮಾಡಿದರೆ ಮಾತ್ರ ಗೊತ್ತಾಗುವುದು. ಇದು ಈ ಕ್ಯಾಸ್ಟರ್ ಅನ್ನುವುದು ನಮಗೆ ಬರಿಗಣ್ಣಿನಲ್ಲಿ ಒಂದು ನಕ್ಷತ್ರ ಆಗಿ ಕಂಡರೂ ಕೂಡ ಅದು ಒಂದು ನಕ್ಷತ್ರ ಅಲ್ಲ. ಇದರಲ್ಲಿ ಕೆಲವು ನಕ್ಷತ್ರಗಳಿವೆ. ಇದರಲ್ಲಿ ಮುಖ್ಯವಾಗಿ 3 ನಕ್ಷತ್ರಗಳಿವೆ. ಅದಕ್ಕೆ ಕ್ಯಾಸ್ಟರ್ ಎ ಬಿ ಸಿ ಅಂತ ಹೇಳ್ತಾರೆ. ಕ್ಯಾಸ್ಟರ್ ಎ ಅನ್ನುವ ನಕ್ಷತ್ರ ಮತ್ತು ಈ ಇಡೀ ಸಮೂಹ ನಮ್ಮಿಂದ ಸುಮಾರು 50 ಜ್ಯೋತಿರ್ವರ್ಷ ದೂರ ಇದೆ. ಅಂದರೆ ಈಗ ನಮಗೆ ಕಾಣ್ತಾ ಇರುವ ಕ್ಯಾಸ್ಟರ್ 50 ವರ್ಷ ಹಿಂದಿನದ್ದು. ಅಂದರೆ ಈಗ 2026ರಲ್ಲಿ ನಾವು ಕ್ಯಾಸ್ಟರ್ ನೋಡ್ತಾ ಇದ್ದೇವೆ. ಈಗ ನಾವು ನೋಡ್ತಾ ಇರುವ ಕ್ಯಾಸ್ಟರ್ನಿಂದ ಬೆಳಕು ಹೊರಟದ್ದು 50 ವರ್ಷ ಹಿಂದೆ ಅಂತ ಹೇಳಿದರೆ 1976ರಲ್ಲಿ ಹೇಗೆ ಕ್ಯಾಸ್ಟರ್ ಇತ್ತ ಅದನ್ನು ನಾವು ಇವತ್ತು ನೋಡ್ತಾ ಇದ್ದೇವೆ. ಅಷ್ಟು ದೂರ ಇದೆ ಅದು. ಇದರಲ್ಲಿ ಈ ಕ್ಯಾಸ್ಟರ್ನಲ್ಲಿ ಎ ಬಿ ಸಿ ಅನ್ನುವ 3 ನಕ್ಷತ್ರಗಳಿವೆ. ಬರಿಗಣ್ಣಿನಲ್ಲಿ ಅದು ಗೊತ್ತಾಗುವುದಿಲ್ಲ. ಅದರಲ್ಲಿ ಎ ಅನ್ನುವ ನಕ್ಷತ್ರ 37 ಸೂರ್ಯರಷ್ಟು ಬ್ರೈಟ್ ಇದೆ. ನಮ್ಮ ಸೂರ್ಯನಿಗಿಂತ 37 ಪಟ್ಟು ಬ್ರೈಟ್ ಇದೆ. ಇನ್ನೊಂದು ಬಿ ಅನ್ನುವ ನಕ್ಷತ್ರ 13 ಪಟ್ಟು, ಸೂರ್ಯನಿಗಿಂತ 13 ಪಟ್ಟು ಬ್ರೈಟ್ ಇದೆ. ಇನ್ನೊಂದು ಸಿ ನಕ್ಷತ್ರ ಹೆಚ್ಚು ಬ್ರೈಟ್ ಇಲ್ಲ, ಯಾಕಂದರೆ ಅದೊಂದು ರೆಡ್ ಡ್ವಾರ್ಫ್. ಈ ಥರ ಸಿ ನಕ್ಷತ್ರ ಅಲ್ಲ, ಅದು ರೆಡ್ ಡ್ವಾರ್ಫ್.
ಈ ಥರ ಇದು ಕ್ಯಾಸ್ಟರ್ ಅನ್ನೋದು ಒಂದು ನಕ್ಷತ್ರದ ಸಮೂಹ. ಇನ್ನು ಪೊಲ್ಲುಕ್ಸ್, ಇದು ಏನಂತ ಹೇಳಿದರೆ ನಮ್ಮಿಂದ 34 ಜ್ಯೋತಿರ್ವರ್ಷ ದೂರ ಇದೆ. ಇದು ಒಂದೇ ನಕ್ಷತ್ರ, ಇದರಲ್ಲಿ 30 ಸೂರ್ಯರಷ್ಟು ಬ್ರೈಟ್ನೆಸ್ ಇದೆ. ಈ ಥರ ನಮಗೆ ಆಕಾಶದಲ್ಲಿ ಪರಸ್ಪರ ಹತ್ತಿರ ಕಂಡರೂ ಕೂಡ ಕ್ಯಾಸ್ಟರ್ ಮತ್ತು ಪೊಲ್ಲುಕ್ಸ್ ಒಂದರಿಂದ ಒಂದು ತುಂಬ ದೂರ ಇದೆ. ಕ್ಯಾಸ್ಟರ್ 50 ಜ್ಯೋತಿರ್ವರ್ಷ ಆದರೆ ಪೊಲ್ಲುಕ್ಸ್ 34 ಜ್ಯೋತಿರ್ವರ್ಷ. ಇನ್ನು ಈಗ ದೋಣಿಯ ಮಧ್ಯಕ್ಕೆ ಬರುವ, ದೋಣಿಯ ಮಧ್ಯಕ್ಕೆ ಅಲ್ಲಿ ಒಂದು, ಈಗ ದೋಣಿ ಆಕಾಶದಲ್ಲಿ ಹೊರಗಿರುವವರು ದೋಣಿ ಮತ್ತೆ ನೋಡಿ, ಅದರಲ್ಲಿ ದೋಣಿಯ ಮಧ್ಯಭಾಗದಲ್ಲಿ ಪ್ರೋಸಿಯಾನ್ ಅನ್ನುವ ನಕ್ಷತ್ರ ಇದೆ. ಸ್ಕ್ರೀನ್ನಲ್ಲಿ ಪ್ರೋಸಿಯಾನ್ ಅಂತ ತೋರಿಸಿದ್ದೇವೆ. ಈ ನಕ್ಷತ್ರ ಸೂರ್ಯನಿಗಿಂತ 7 ಪಟ್ಟು ಬ್ರೈಟ್ ಇದೆ. ನಮ್ಮಿಂದ 11 ಜ್ಯೋತಿರ್ವರ್ಷ ದೂರ ಇದೆ, 11 ಲೈಟ್ ಇಯರ್ಸ್. ಹೀಗೆ ಬೇರೆ ಬೇರೆ ನಕ್ಷತ್ರಗಳು ಬೇರೆ ಬೇರೆ ದೂರ ಇವೆ. ಇನ್ನು ನಮಗೆ ಬರಿಗಣ್ಣಲ್ಲಿ ಕಾಣುವ ಹೆಚ್ಚಿನ ನಕ್ಷತ್ರಗಳು ಸೂರ್ಯನಿಗಿಂತ ತುಂಬ ಬ್ರೈಟ್ ಇವೆ. ಈಗ ಸಿರಿಯಸ್ ಬ್ರೈಟೆಸ್ಟ್ ಸ್ಟಾರ್ ಇನ್ ದ ಸ್ಕೈ ಅಂತ ನಾನಾಗ ಹೇಳಿದೆ. ಈಗ ಸೆಕೆಂಡ್ ಬ್ರೈಟೆಸ್ಟ್ ಸ್ಟಾರ್ ಯಾವುದು ಅಂತ ನೋಡುವ. ಸೆಕೆಂಡ್ ಬ್ರೈಟೆಸ್ಟ್ ಸ್ಟಾರ್ ನೋಡಬೇಕಾದ್ರೆ ನಾವು ಇಲ್ಲೇ, ಈಗ ನೀವು ಇದಕ್ಕೆ ಮುಖ ಮಾಡಿ ನಿಂತಿದ್ದೀರಿ. ಈಗ ನಾವು ಎಲ್ಲಿಗೆ, ಪೂರ್ವ ದಿಕ್ಕಿಗೆ ಮುಖ ಮಾಡಿ ನಿಂತಿದ್ದೇವೆ. ನಾವು ಸ್ಕ್ರೀನ್ನಲ್ಲಿ ತೋರಿಸ್ತಾ ಇರುವುದು ಈಗ ಪೂರ್ವ ದಿಕ್ಕು. ಇಲ್ಲಿಂದ ಸ್ವಲ್ಪ ದಕ್ಷಿಣಕ್ಕೆ ತಿರುಗಬೇಕು, ನೋಡಿ. ಅಲ್ಲಿ ನಿಂತೇ ಸ್ವಲ್ಪ ದಕ್ಷಿಣಕ್ಕೆ ತಿರುಗಿ, ಇಲ್ಲೀಗ ಸ್ಕ್ರೀನ್ನಲ್ಲಿ ಕ್ಯಾನೋಪಸ್ ಅನ್ನುವ ಒಂದು ನಕ್ಷತ್ರ ಕಾಣಿಸ್ತಾ ಇದೆ. ಈಗ ಹೊರಗೆ ನಿಂತವರು ಪೂರ್ವ ದಿಕ್ಕಿನಲ್ಲಿ ಅಲ್ಲಿ ನಿಂತುಕೊಂಡೇ ಸ್ವಲ್ಪ ದಕ್ಷಿಣಕ್ಕೆ ತಿರುಗಿ, ಅಲ್ಲಿ ಬಹಳ ಬ್ರೈಟಾಗಿ ಒಂದು ನಕ್ಷತ್ರ ಕಾಣಿಸ್ತದೆ. ದಕ್ಷಿಣ ದಿಕ್ಕಿನಲ್ಲಿ ಸ್ವಲ್ಪ ಕೆಳಗೆ, ಇದು ಕರೆಕ್ಟ್ ದಕ್ಷಿಣ ಅಲ್ಲ, ಇದನ್ನು ಸೌತ್ ಈಸ್ಟ್ ಅಂತ ಹೇಳ್ತಾರೆ ಇಂಗ್ಲೀಷ್ನಲ್ಲಿ, ಅಥವಾ ಕನ್ನಡದಲ್ಲಿ ಹೇಳುವುದಾದರೆ ಇದನ್ನು ಆಗ್ನೇಯ ದಿಕ್ಕು ಅಂತ ಹೇಳ್ತಾರೆ. ಇದು ಎಷ್ಟು ಚಂದ ಇದೆ ನೋಡಿ. ಹೊರಗೆ ನಿಂತವರಿಗೆ ಮಾತ್ರ ಇದರ ಚಂದ ಗೊತ್ತಾಗೋದು, ನಮ್ಮ ಸ್ಕ್ರೀನ್ನಲ್ಲಿ ಗೊತ್ತಾಗೋದಿಲ್ಲ. ಹೊರಗೆ ನಿಂತವರು ಇದರ ಚಂದ ನೋಡಿ, ಅದನ್ನೇ ನೋಡ್ತಾ ಇದ್ದರೆ ನಿಮಗೆ ಅದರಿಂದ ಬೇರೆ ಬೇರೆ ಕಲರ್ಸ್ ಬರೋದು ಕಾಣಿಸ್ತದೆ. ಮತ್ತು ತುಂಬ ಟ್ವಿಂಕಲ್ ಆಗ್ತದೆ, ಇದು ತುಂಬ ಟ್ವಿಂಕಲ್ ಆಗ್ತದೆ. ಈಗ ಇದನ್ನು ನೋಡಿದರೆ, ಆಗ ನಾನು ಸಿರಿಯಸ್ ಬ್ರೈಟೆಸ್ಟ್ ಸ್ಟಾರ್ ಅಂತ ಹೇಳಿದೆ, ಇದು ಕ್ಯಾನೋಪಸ್ ನಾನೇನು ಕಡಿಮೆ ಇಲ್ಲ ಅಂತ ತುಂಬ ಟ್ವಿಂಕಲ್ ಆಗ್ತಾ ಇದೆ, ಸಿರಿಯಸ್ಗಿಂತ ಹೆಚ್ಚು ಟ್ವಿಂಕಲ್ ಆಗ್ತಾ ಇದೆ, ಅದರಿಂದ ಹೆಚ್ಚು ಕಲರ್ಸ್ ಬರ್ತಾ ಇದೆ. ಒಂದೇ ಕಲರ್ ಅಲ್ಲ, ಆದರೆ ಬ್ರೈಟ್ನೆಸ್ನಲ್ಲಿ ಸಿರಿಯಸ್ ಹೆಚ್ಚು ಬ್ರೈಟ್ ಇದೆ. ಇದನ್ನು ನೀವು ಕಂಪೇರ್ ಮಾಡಿ, ಹೊರಗೆ ಇರುವವರು ಕಂಪೇರ್ ಮಾಡಿ ನೋಡ್ಬೋದು. ನಮ್ಮ ಸ್ಕ್ರೀನ್ನಲ್ಲಿ ಗೊತ್ತಾಗೋದಿಲ್ಲ, ಅದು ಆಕಾಶದಲ್ಲಿ ನೋಡಿದರೆ ಮಾತ್ರ ಗೊತ್ತಾಗ್ತದೆ. ಈ ಕ್ಯಾನೋಪಸ್ ಸೆಕೆಂಡ್ ಬ್ರೈಟೆಸ್ಟ್ ಸ್ಟಾರ್ ಇನ್ ದ ಸ್ಕೈ. ಇದು ಸೆಕೆಂಡ್ ಬ್ರೈಟೆಸ್ಟ್ ಸ್ಟಾರ್ ಇನ್ ದ ಸ್ಕೈ. ಇದು ಎಷ್ಟು ದೂರ ಇದೆ ಅಂದರೆ ನಮ್ಮಿಂದ 310 ಜ್ಯೋತಿರ್ವರ್ಷ ದೂರ ಇದೆ, 310 ಲೈಟ್ ಇಯರ್ಸ್. ಹಾಗಿದ್ರೆ ಇದು ಎಷ್ಟು ಚಿಕ್ಕದಾಗಿ ಯಾಕೆ ಕಾಣ್ತದೆ ಎಷ್ಟು ಚಿಕ್ಕದಾಗಿ ಯಾಕೆ ಕಾಣ್ತದೆ ಅಂದರೆ 310 ಲೈಟ್ ಇಯರ್ಸ್ ದೂರ ಇರುವುದರಿಂದ. ನಿಜವಾಗಿ ಇದು ನಮ್ಮ ಸೂರ್ಯನಿಗಿಂತ 10,000 ಪಟ್ಟು ಬ್ರೈಟ್ ಇದೆ. 10,000 ಟೈಮ್ಸ್ ದ ಬ್ರೈಟ್ನೆಸ್ ಆಫ್ ದ ಸನ್. ಅಷ್ಟು ಬ್ರೈಟ್ ಸ್ಟಾರ್ 310 ಜ್ಯೋತಿರ್ವರ್ಷ ದೂರ ಇರುವುದರಿಂದ, ಅಂದರೆ 3 ಶತಮಾನಗಳಷ್ಟು ಹಿಂದೆ ಅಲ್ಲಿಂದ ಹೊರಟ ಬೆಳಕು ನಮಗೆ ಇವತ್ತು ತಲುಪ್ತಾ ಇದೆ, ಅಷ್ಟು ದೂರ ಇದೆ ಅದು. ಈ ಥರ ಬೇರೆ ಬೇರೆ ನಕ್ಷತ್ರಗಳು ಬೇರೆ ಬೇರೆ ದೂರದಲ್ಲಿ ಇವೆ. ಅದು ನಮಗೆ ಕಾಣುವುದು ಬೇರೆ, ಅಂದರೆ ಅದು ದೂರ ಇರುವುದರಿಂದ ನಮಗೆ ಚಿಕ್ಕದಾಗಿ ಕಾಣಿಸ್ತವೆ, ನಿಜವಾಗಿ ತುಂಬ ಬ್ರೈಟ್ ಇರ್ತವೆ. ಈ ಥರ ಕೆಲವು ನಕ್ಷತ್ರಗಳನ್ನು ನಾನೀಗ ತೋರಿಸಿದ್ದೇನೆ. ಇನ್ನು ಇದರಲ್ಲಿ ಈಗ ತೋರಿಸಿದ ನಕ್ಷತ್ರಗಳಲ್ಲಿ ಏನಾದರೂ ಸ್ವಲ್ಪ ನಾನೀಗ ನಕ್ಷತ್ರ ಮತ್ತು ರಾಶಿ ಯಾವುದು ತೋರಿಸಿದ್ದೇನೆ ಅನ್ನೋದನ್ನು ಅಲ್ಲಿ ಹೊರಗಿರುವವರು ಆಕಾಶದಲ್ಲಿ ಮತ್ತೆ ಪುನಃ ಗಮನಿಸಬಹುದು. ಅಂದರೆ ಈ ಖಗೋಳದಲ್ಲಿ 88 ಕಾನ್ಸ್ಟಲೇಷನ್ಸ್ ಇದೆ, ಅಥವಾ ನಕ್ಷತ್ರ ಪುಂಜಗಳಿವೆ. ಅದರಲ್ಲಿ ನಾನು ಮೊದಲು ನಿಮಗೆ ಒಂದು ಪೆಗಾಸಸ್ ಅಂತ ತೋರಿಸಿದೆ, ಒಂದು ಚೌಕ, ಮಹಾಚೌಕ ಅಂತ ಕೂಡ ಹೇಳ್ತಾರೆ. ಅದರ ಬದಿಯಲ್ಲಿ, ಅಂದರೆ ಫಸ್ಟಿಗೆ ವೆಸ್ಟ್ನಲ್ಲಿ ಅಥವಾ ಪಶ್ಚಿಮ ದಿಕ್ಕಿನಲ್ಲಿ ತೋರಿಸಿದೆ. ಅದು ವೆಸ್ಟ್ನಲ್ಲಿ ತೋರಿಸಿದ್ದು. ವೆಸ್ಟಿನಲ್ಲಿ ಅದರ ಪಕ್ಕದಲ್ಲಿ, ಪೆಗಾಸಸ್ ಸ್ಕ್ವೇರ್ ಪಕ್ಕದಲ್ಲಿ ಎಡಗಡೆಗೆ ಶನಿಗ್ರಹ ಕೂಡ ನೋಡಿದ್ರಿ, ಶನಿಗ್ರಹ ನೋಡಿದ್ದೇವೆ ನಾವು. ಈಗ ಅದರ ಮೇಲೆ
ಆಂಡ್ರೋಮೆಡಾ ಕಾನ್ಸ್ಟಲೇಷನ್, ಅಲ್ಲಿ ಆಂಡ್ರೋಮೆಡಾ ಕಾನ್ಸ್ಟಲೇಷನ್ನಲ್ಲಿ ಇದು ಯಾವುದು ಆಂಡ್ರೋಮೆಡಾ ಗ್ಯಾಲಾಕ್ಸಿ ಕೂಡ ನೋಡಿದ್ದೇವೆ. ಮತ್ತು ಈ ಪೆಗಾಸಸ್ ಸ್ಕ್ವೇರ್ನ ಮೇಲೆ ಕೆಲವು ನಕ್ಷತ್ರಗಳನ್ನು ಸೇರಿಸಿ ಮೀನ ರಾಶಿ ಕೂಡ ನೋಡಿದ್ದೇವೆ. ಇನ್ನು ಧ್ರುವ ನಕ್ಷತ್ರ ನೋಡಿದ್ದೇವೆ. ನಾರ್ತ್ನಲ್ಲಿ ಧ್ರುವ ನಕ್ಷತ್ರ, ಧ್ರುವ ನಕ್ಷತ್ರ ನೋಡಲಿಕ್ಕೆ ಕ್ಯಾಸಿಯೋಫಿಯಾ ಅನ್ನುವ ನಕ್ಷತ್ರ ಪುಂಜ ಕೂಡ ಉಪಯೋಗಿಸಿದ್ದೇವೆ. ಆದ್ದರಿಂದ ಈಗ ಇದನ್ನೆಲ್ಲ ರಿಪೀಟ್ ಮಾಡಿದರೆ ನೀವು ಮತ್ತೆ ಇದನ್ನು ರಿಪೀಟ್ ಮಾಡಿ ನೋಡಬಹುದು. ಇನ್ನು ಇದರ ಬೇರೆ ಕೂಡ ಕೆಲವು ವಿಷಯಗಳನ್ನು ನಾನೀಗ ಹೇಳಲಿಕ್ಕಿದ್ದೇನೆ. ಈಗ ನಾವು ತೋರಿಸಿದ್ದು ಯೂಟ್ಯೂಬ್ನಲ್ಲಿ ಮತ್ತೆ ಕೂಡ ನಿಮಗೆ ನೋಡಲಿಕ್ಕೆ ಆಗ್ತದೆ. ಆದದ್ರಿಂದ ಈಗ ಯಾರಿಗೆ ಹೊರಗೆ ಹೋಗಿ ನೋಡಲಿಕ್ಕೆ ಆಗಲಿಲ್ಲ ಅವರು ನಾಳೆ ಆಗಲಿ ಅಥವಾ ಸ್ವಲ್ಪ ದಿನ ನಂತರ ಕೂಡ ನೋಡ್ಬೋದು. ಅದು ಹೇಗೆ ವೇರಿಯೇಷನ್ ಆಗ್ತದೆ ಅನ್ನೋದನ್ನು ನಾನು ಹೇಳ್ತೇನೆ ನಿಮಗೆ. ಏನಂತ ಹೇಳಿದರೆ, ಇಡೀ ಖಗೋಳವೇ ಪೂರ್ವದಿಂದ ಪಶ್ಚಿಮಕ್ಕೆ ತಿರುಗುತ್ತಾ ಇರ್ತದೆ. ಅಂದರೆ ನಮ್ಮ ಭೂಮಿ ಪಶ್ಚಿಮದಿಂದ ಪೂರ್ವಕ್ಕೆ ತಿರುಗುವುದರಿಂದ ರಿಲೇಟಿವ್ ಮೋಷನ್ ಇದು. ಇಡೀ ಖಗೋಳ ಪೂರ್ವದಿಂದ ಪಶ್ಚಿಮಕ್ಕೆ ತಿರುಗಿದ ಹಾಗೆ ನಮಗೆ ಕಾಣಿಸ್ತದೆ. ಅಂದರೆ ಎಲ್ಲ ನಕ್ಷತ್ರಗಳು ಕೂಡ ಪೂರ್ವದಿಂದ ಪಶ್ಚಿಮಕ್ಕೆ ಹೋದ ಹಾಗೆ ಕಾಣಿಸ್ತದೆ. ಇದು ಸುಮಾರು ಅಂದರೆ 24 ಗಂಟೆಯಲ್ಲಿ 360 ಡಿಗ್ರಿ ಅಂತ ಹೇಳಿದರೆ 1 ಗಂಟೆಗೆ 15 ಡಿಗ್ರಿ ಈ ಥರ ಚಲನೆ ಇರ್ತದೆ. ಅದರ ಜೊತೆಗೆ ನಾವು ಇವತ್ತು ನೋಡೋ ಬದಲು ನಾಳೆ ನೋಡಿದರೆ ಅಷ್ಟೇ ಹೊತ್ತಿಗೆ 1 ಡಿಗ್ರಿಯಷ್ಟು ವ್ಯತ್ಯಾಸ ಇರ್ತದೆ. ಅಥವಾ ಇವತ್ತು ನಾವು ನೋಡಿದ ನಕ್ಷತ್ರ ನಾಳೆ ಇವತ್ತಿಗಿಂತ 4 ನಿಮಿಷ ಮೊದಲು ಬರ್ತದೆ. ಇದನ್ನೆಲ್ಲ ಆಲೋಚನೆ ಮಾಡಿದರೆ ನಾಳೆ ನಾಡ್ದು ನೋಡುವಾಗ ಏನು ವ್ಯತ್ಯಾಸ ಆಗ್ತದೆ ಅನ್ನೋದನ್ನು ಗಮನಿಸಲಿಕ್ಕೆ ಆಗ್ತದೆ. ಆದ್ದರಿಂದ ಇವತ್ತು ತೋರಿಸಿದ ನಕ್ಷತ್ರಗಳನ್ನು ಮತ್ತು ಗ್ರಹಗಳನ್ನು ಇನ್ನು ಸ್ವಲ್ಪ ದಿನದ ನಂತರ ನೋಡಿದರೂ ಕೂಡ ಇದರಲ್ಲಿ ಸ್ವಲ್ಪ ಮಾತ್ರ ವ್ಯತ್ಯಾಸ ಆಗುವುದು. ಆದರೆ ಹೆಚ್ಚು ದಿನ ಹೋದರೆ ತುಂಬ ವ್ಯತ್ಯಾಸ ಆಗ್ತದೆ. 15 ದಿನ ಹೋದರೆ 15 ಡಿಗ್ರಿ ವ್ಯತ್ಯಾಸ ಆಗ್ತದೆ. 1 ತಿಂಗಳು ಹೋದರೆ 30 ಡಿಗ್ರಿ ವ್ಯತ್ಯಾಸ ಆಗ್ತದೆ. ಆಗ ನಿಮಗೆ ನೋಡಲಿಕ್ಕೆ ಕನ್ಫ್ಯೂಸ್ ಆಗ್ತದೆ. ಆದ್ದರಿಂದ ಈ ಒಂದು ಕಾರ್ಯಕ್ರಮ ಉಪಯೋಗಿಸಿ ಕೆಲವೇ ದಿನದೊಳಗೆ ಇದನ್ನು ಆಕಾಶದಲ್ಲಿ ನೋಡಿ ನಕ್ಷತ್ರಗಳನ್ನು ರಾಶಿಗಳನ್ನು ಗುರುತಿಸಲಿಕ್ಕೆ ಅಭ್ಯಾಸ ಮಾಡಬಹುದು. ಮತ್ತು ಇದರ ಬಗ್ಗೆ ಇನ್ನೂ ಸ್ವಲ್ಪ ವಿಷಯ ಹೇಳಲಿಕ್ಕಿದ್ದೇನೆ. ಅದರ ಮೊದಲು ಇದು ಯಾರಿಗೆ ಈ ಕಾರ್ಯಕ್ರಮ ಖುಷಿಯಾಯಿತು ಅವರು ಇದನ್ನು ಲೈಕ್ ಮಾಡಿ. ಹಾಗೆ ನಮ್ಮ ಮಹಾವೀರ ಕಾಲೇಜಿನ ಯೂಟ್ಯೂಬ್ ಚಾನಲ್ನಲ್ಲಿ ಇದು ಲಭ್ಯ ಇರ್ತದೆ. ಇದರ ಜೊತೆಗೆ ಬೇರೆ ಬೇರೆ ಕಾರ್ಯಕ್ರಮಗಳು ಕೂಡ ಅದರಲ್ಲಿ ಆಲ್ರೆಡಿ ರೆಕಾರ್ಡ್ ಆದದ್ದು ಇದೆ. ಅದನ್ನು ಕೂಡ ನಿಮಗೆ ಸಮಯಾವಕಾಶ ಇದ್ದಾಗ ನೋಡಬಹುದು. ಇನ್ನು ಮುಂದೆ ಕೂಡ ನಾವು ಇಂಥ ಕಾರ್ಯಕ್ರಮ ಮಾಡಲಿಕ್ಕಿದ್ದೇವೆ. ಇವತ್ತು ತೋರಿಸಿದ್ದು ಕೆಲವು ಆಬ್ಜೆಕ್ಟ್ಸ್ಗಳನ್ನು ಮಾತ್ರ, ಇನ್ನು ತೋರಿಸಲಿಕ್ಕೆ ತುಂಬ ಇದೆ. ಮುಂದಿನ ಕಾರ್ಯಕ್ರಮಗಳಲ್ಲಿ ಅದನ್ನು ತೋರಿಸಲಿಕ್ಕೆ ಇದ್ದೇವೆ. ಆದ್ದರಿಂದ ನಿಮಗೆ ಇಂಥ ಕಾರ್ಯಕ್ರಮಗಳನ್ನು ನೋಡಬೇಕು ಅಂತ ಇದ್ದರೆ ಇದನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಆಗ ನಿಮಗೆ ಇಂಥ ಕಾರ್ಯಕ್ರಮಗಳು ಹೆಚ್ಚು ಸಿಗಲಿಕ್ಕೆ ಅನುಕೂಲ ಆಗ್ತದೆ. ಶ್ರೀ ಮಹಾವೀರ ಕಾಲೇಜಿನ ಹವ್ಯಾಸಿ ಖಗೋಳ ಅಭ್ಯಾಸಿ ಸಂಘದ ಕಾರ್ಯದರ್ಶಿಯಾಗಿರುವ ನಾನು ಎಂದರೆ BSc ಅಂತಿಮ ವರ್ಷದ ವಿದ್ಯಾರ್ಥಿ ಆದಿತ್ಯ ಯು ವಂದನಾರ್ಪಣೆಯನ್ನು ಮಾಡಲು ಸಂತೋಷ ಪಡುತ್ತೇನೆ. ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿರುವ ನಮ್ಮ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರಾದ ಹಾಗೂ ಆಸ್ಟ್ರಾನಮಿ ಕ್ಲಬ್ ಫೌಂಡರ್ ಆದ ರಮೇಶ್ ಭಟ್ ರವರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೂ ನಮ್ಮ ಪದವಿ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ರಾಧಾಕೃಷ್ಣ ಇವರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ನಮ್ಮ ಕಾಲೇಜಿನ ಕಂಪ್ಯೂಟರ್ ವಿಭಾಗದ ಮುಖ್ಯಸ್ಥರಾದ ಕೀರ್ತಲಾ ಮೇಡಮ್ ಇವರಿಗೂ ಧನ್ಯವಾದಗಳು. ನಮ್ಮ ಕಾಲೇಜಿನ ಆಸ್ಟ್ರಾನಮಿ ಕ್ಲಬ್ನ ಕೋಆರ್ಡಿನೇಟರ್ ಆಗಿರುವ ಹಾಗೂ ಫಿಸಿಕ್ಸ್ ವಿಭಾಗದ ಮುಖ್ಯಸ್ಥರಾಗಿರುವ ಸುವರ್ಣಲತಾ ಮೇಡಮ್ ಇವರಿಗೂ ಧನ್ಯವಾದಗಳು. ಕೊನೆಯದಾಗಿ ಈ ಕಾರ್ಯಕ್ರಮಕ್ಕೆ ತಾಂತ್ರಿಕ ಸಹಾಯವನ್ನು ಮಾಡಿ ಯಶಸ್ವಿಗೊಳಿಸಲು ಕಾರಣರಾದ ನನ್ನ ಸಹಪಾಠಿಗಳಾದ BCA ವಿಭಾಗದ ರಿತೇಶ್ ರಂಜಿತ್ ಪ್ರಥಮ್ ಮತ್ತು BSc ವಿಭಾಗದ ಶರಣ್ ಇವರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಧನ್ಯವಾದಗಳು.